ಯೇಸು ನಮಗೆ ಕೊಡುಗೆಯಾಗಿ ಹುಟ್ಟಿದ್ದು ನಮ್ಮೆಲ್ಲರ ರಕ್ಷಣೆಗಾಗಿ. ನೀನು ಬದಲಾವಣೆ ಆಗಬೇಕೆಂಬುದಾಗಿ, ನೀನು ಲೋಕದ ವ್ಯಕ್ತಿ ಆಗಕೂಡದು ಎಂಬುದಾಗಿ, ನೀನು ಪರಲೋಕದ ವ್ಯಕ್ತಿ, ಪರಿಶುದ್ಧವಾದ ವ್ಯಕ್ತಿ. ಯೇಸು ಕ್ರಿಸ್ತನು ಬಂದಂದು ಈ ಲೋಕದಲ್ಲಿ ನಿನ್ನನ್ನು, ನನ್ನನ್ನು, ಈ ಲೋಕದಲ್ಲಿ ಪ್ರತಿಯೊಂದು ಮಾನವನಿಗೆ ರಕ್ಷಣೆಯನ್ನು ಕೊಡುವುದಕ್ಕಾಗಿಯೇ ಯೇಸು ಕ್ರಿಸ್ತನು ಬಂದದ್ದು. ಆ ಜಾಗಕ್ಕೆ ಹೋಗಬೇಕೆಂಬುದಾಗಿಯೇ ಈ ಲೋಕಕ್ಕೆ ಕ್ರಿಸ್ತನು ಬಂದದ್ದು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಇಲ್ಲಿ ಆ ಧರ್ಮಶಾಸ್ತ್ರಿಗಳು, ವೇದ ಪಂಡಿತರು, ಜ್ಞಾನಿಗಳು ಹೇಳಿದರು, ರಾಜರೇ ಇದು ಹುಟ್ಟಲೇಬೇಕು, ಹುಟ್ಟಿದ್ದಾರೆ, ಅದು ಇಲ್ಲೇ, ಬೇರೆ ಎಲ್ಲೂ ಇಲ್ಲ, ಇಲ್ಲೇ ಹತ್ತಿರದಲ್ಲೇ. ರಾಜನಿಗೆ ಭಯ ಆಯ್ತು. ಓದಿ ಬ್ರದರ್ ವಾಕ್ಯ, ಮುಂದಿನ ವಾಕ್ಯ. ಆಗ ಹೆರೋದನು ಆ ಜ್ಯೋತಿಷಿಗಳನ್ನು ಘೋಷ್ಯವಾಗಿ, ಸೀಕ್ರೆಟ್ ಆಗಿ, ಗೋಪ್ಯವಾಗಿ ಕರೆದ. ಗೋಪ್ಯವಾಗಿ ಬೇರೆ ಯಾರನ್ನ ಕರೀಲಿಲ್ಲ, ಯಾಕಂದ್ರೆ ಇಷ್ಟು ಜನ ನಮಗೆ ಪ್ಯಾಲೇಸ್ ಅಲ್ಲಿ ಜಾಗ ಇಲ್ಲ. ಇದರಲ್ಲಿ ಯಾರು ಜ್ಞಾನಿಗಳಿದ್ದಾರೆ, ಇಲ್ಲಿ ಯಾರು ದೊಡ್ಡ ದೊಡ್ಡ ಪಂಡಿತರಿದ್ದಾರೆ, ಈ ಪಂಡಿತರು ಜ್ಞಾನಿಗಳು ಮಾತ್ರ ನನ್ನ ಪ್ಯಾಲೇಸ್ಗೆ ಬನ್ರಿ, ಸಭೆ ಸೇರಿಸ್ಬೇಕು. ಸಭೆ ಸೇರಿಸ್ತಾ. ಓದಿ ಬ್ರದರ್ ವಾಕ್ಯ. ಗೋಪ್ಯವಾಗಿ ಸೀಕ್ರೆಟ್ ಆಗಿ. ನೋಡ್ರಿ, ವಾಕ್ಯಗಳು ಎಷ್ಟು ತುಂಬವೇ ಅದು ನಮ್ಮ ಜ್ಞಾನಕ್ಕೆ ಎಟ್ಟುಕದಂತ ವಾಕ್ಯಗಳು. ಗೋಪ್ಯವಾಗಿ, ಸೀಕ್ರೆಟ್ ಆಗಿ ಕರೆದು ಬರಮಾಡಿಕೊಂಡು ಅವರಿಗೆ ನಕ್ಷತ್ರ ಕಾಣಿಸಿಕೊಂಡ ಕಾಲವನ್ನು, ನಕ್ಷತ್ರ ನಿಮಗೆ ಯಾವಾಗ ಕಾಣಿಸಿಕೊಂಡಿತ್ತು, ಆಮೇಲೆ ಸ್ಪಷ್ಟವಾಗಿ ಕೇಳಿ ತಿಳಿದುಕೊಂಡನು. ಅನಂತರ ಅವರನ್ನು ಬೆತ್ಲೆಹೇಮಿಗೆ ಕಳುಹಿಸಿಕೊಡುತ್ತಾ, ನೀವು ಹೋಗಿ ಆ ಮಗುವನ್ನು ಚೆನ್ನಾಗಿ ಹುಡುಕಿರಿ, ಕಂಡ ಕೂಡಲೇ ನನಗೆ ಬಂದು ತಿಳಿಸಿರಿ, ನಾನು ಹೋಗಿ ಆ ಮಗುವನ್ನು ಆರಾಧಿಸಬೇಕು ಎಂದು ಹೇಳಿದನು. ನೋಡಿ, ಇಲ್ಲಿ ಆ ಜ್ಞಾನಿಗಳಿಗೆ ಗೋಪ್ಯವಾಗಿ, ಸೀಕ್ರೆಟ್ ಆಗಿ ಕರೆದ ಮೇಲೆ ಅವರು ಹೊರಟಿದಂಥ ದಿನ, ಸ್ವಾಮಿ ನೀವೆಲ್ಲ ಬಂದ್ರಲ್ಲ ನಮ್ಮ ಊರಿಗೆ, ನಿಮ್ಮ ಊರಲ್ಲಿ ಯಾವಾಗ ಕಾಣಿಸ್ಕೊಳ್ತು ನಕ್ಷತ್ರ? ಲಿಸನ್, ಗೋಪ್ಯವಾಗಿ ಕರೆದಂಥ ಜ್ಞಾನಿಗಳಿಗೆ ಇಲ್ಲಿ ರಾಜನು ಕೇಳಿದಂಥ ಪ್ರಶ್ನೆ, ನೀವು ಯಾವಾಗ ಹೊರಟ್ರಿ? ಬರ್ಕೊಂಡ ಟೈಮ್, ದಿನ, ವರ್ಷ. ಲಿಸನ್, ಏಕೆಂದರೆ ಒಂದು ಕಾರ್ಯ ನಡಿಬೇಕಾದ್ರೆ ಆಧಾರ ಇಲ್ಲದೆ ಬೈಬಲಲ್ಲಿ ಯಾವ ಒಂದು ಕಾರ್ಯವೂ ಬರೆಯಲ್ಪಟ್ಟಿಲ್ಲ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಇಲ್ಲಿ ಎಲ್ಲ ಗೋಪ್ಯವಾಗಿ ಬರೆದಾದ್ಮೇಲೆ ಅವರನ್ನು ಕಳಿಸ್ಕೊಟ್ಟ. ಜ್ಞಾನಿಗಳೇ ಹೋಗಿ ಹುಡುಕ್ರಿ, ಚೆನ್ನಾಗಿ ಹುಡುಕ್ರಿ, ಸ್ವಾಮಿ ಎಲ್ಲಿ ಹುಟ್ಟಿಯಾರೆ ನೋಡಿಕೊಂಡು ನೀವೆಲ್ಲ ಆರಾಧನೆ ಮಾಡಿ ಆದಮೇಲೆ ನನಗೂ ಬಂದು ಹೇಳಿ, ನಾನು ಸಹ ಆರಾಧಿಸ್ಲಿಕ್ಕೆ ಹೋಗ್ತೇನೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಓದಿ ಬ್ರದರ್ ವಾಕ್ಯ. ಜ್ಯೋತಿಷಿಗಳು ಅರಸನ ಮಾತಿಗೆ ತಲೆಬಾಗಿ ಹೊರಟರು. ಪೂರ್ವ ದಿಕ್ಕಿನಲ್ಲಿ ಮೊದಲೇ ಅವರಿಗೆ ಕಾಣಿಸಿಕೊಂಡಿದ್ದ ನಕ್ಷತ್ರ ಪುನಃ ಅವರಿಗೆ ಕಾಣಿಸಿಕೊಳ್ತು. ಹಾಗಾದ್ರೆ ನಕ್ಷತ್ರ ಎಷ್ಟು ಯೇಸು ಕ್ರಿಸ್ತನು ರಕ್ಷಕ ಎಂಬುದಾಗಿ ಆ ಪರಲೋಕ ಸಾನ್ನಿಧ್ಯ ತೀರ್ಮಾನಿಸಿದಂತ ವಾಕ್ಯ ಸುಳ್ಳ? ಹಲೋ, ನಕ್ಷತ್ರ ಮತ್ತೆ ಆ ಪ್ಯಾಲೇಸ್ ಮೇಲೆ ನಿಂತಿದ್ದಂಥ ನಕ್ಷತ್ರ ಇವರು ಒಳಗೆಲ್ಲ ಹೋಗಿ ಮಾತಾಡುವಾಗ ನಕ್ಷತ್ರ ಕಾಣಿಸ್ಲಿಲ್ಲ. ಇವರು ಈಚೆ ಬಂದರು. ಎಲ್ಲರೂ ಈಚೆ ಬಂದ ಮೇಲೆ ಮತ್ತೆ ಯೇಸುವನ್ನು ಸೂಚಿಸುವಂತ ನಕ್ಷತ್ರ ಅವರಿಗೆ ಕಾಣಿಸಿದ ಮೇಲೆ, ಓದಿ ಬ್ರದರ್ ವಾಕ್ಯ. ಅವರು ಪರಮಾನಂದ ಭರಿತರ ಸಂತೋಷ ಬಂತು ಅವರಿಗೆ, ತುಂಬಾ ಸಂತೋಷ ಪಟ್ರು. ಅಯ್ಯೋ, ತಿರ್ಗ ನಕ್ಷತ್ರ, ಇದೇ ನಕ್ಷತ್ರ. ಹಾಗಾದ್ರೆ ನಕ್ಷತ್ರ ಎಲ್ಲೂ ಔಸ್ಕೊಳ್ಳಿಲ್ಲ, ಇವರಲ್ಲಿ ಮರೆಯಾಗಿತ್ತು. ಕಾರಣ ಯಾಕೆಂದ್ರೆ ಆ ದುಷ್ಟನ ರಾಜನ ಪ್ಯಾಲೇಸ್ ಹತ್ರ ಬಂದು ನಕ್ಷತ್ರ ಅವರಿಗೆ ಕಾಣಿಸ್ಕೊಳ್ಳಿಲ್ಲ. ಇವರು ಮತ್ತೆ ಈ ಅರಮನೆಯಿಂದ ಈಚೆ ಬಂದ ಮೇಲೆ ರಾಜ ಹೇಳಿದ್ರು, ಹೋಗಿ ಹುಡುಕಿ ಸಿಕ್ಕಿದ ಮೇಲೆ ನನಗೆ ಬಂದು ಹೇಳ್ರಿ, ನಾನು ಆರಾಧನೆ ಮಾಡಲಿಕ್ಕೆ ಹೋಗ್ತೇನೆ. ಆಗ ಮತ್ತೆ ಆ ನಕ್ಷತ್ರವು ಕಾಣಿಸಿಕೊಳ್ತು.
ಆಗ ಮಹಾ ಆನಂದ ಆಯಿತು. ನೀವು ನಾನು ಯಾವುದಾದ್ರೂ ಗೊತ್ತಿಲ್ಲದಂಥ ಊರಿಗೆ ಹೋಗಿ ಯಾರೋ ನಮ್ಮನ್ನು ಬರ ಹೇಳಿದರು. ಈಗ ಯಾವುದೋ ಒಂದು 3 ಹೆಂಗಸರು ಬಂದಿರು. ಅವರು ನಾರ್ತಿಂದ ಬಂದಿದ್ರಂತ. ಈಗ ಆಂಧ್ರಾಗೆ ಹೋಗ್ಬೇಕಂತ. ಸುಳ್ಳು ನೋಡ್ರಿ, ಎಷ್ಟು ಸುಳ್ಳು ಹೇಳ್ತಾರೆ. ಸುಳ್ಳು ಹೇಳಿ ಹಣ ಇಸ್ಕೊಳ್ಳುವಂಥದ್ದು. ನನಗೆ ಆಗಲೇ ದೇವ್ರು ಹೇಳಿದರು, ಇಲ್ಲ ಅವ್ರಿಗೆ ಅಲ್ಲ, ಎಲ್ಲ ಸುಳ್ಳು ಅವ್ರದ್ದು. ಅವಳಿಗೆ ಹಾರ್ಟ್ ಪ್ರಾಬ್ಲಮ್ ಅಂತೆ. ಅವರ ಅಣ್ಣ ಇಲ್ಲಿ ಬಾ ಅಂತ ಹೇಳಿದ್ರಂತೆ, ಆಪ್ರೇಷನ್ ಮಾಡಿಸ್ತೀನಿ ಅಂತೇಳಿ. ಅದಾದಮೇಲೆ ಅವರ ಅಣ್ಣನ ಹೆಂಡತಿ ಗಲಾಟೆ ಮಾಡಿ ಹೊಡೆದ್ರು, ಎಲ್ಲ ಮಾಡಿ ಕಳಿಸ್ಬಿಟ್ಲಂತೆ ಮನೆಯಿಂದ. ದುಡ್ಡಿದ್ರೆ ಕೊಡ್ರಿ ಅಂತ. ಫಾದರ್ ಹತ್ರ ಹೋಗ್ಯಾರ. ಫಾದರು ಏನೋ ಕೊಟ್ಟಿದ್ದಾರೆ. ಫಾದರ್ ಹೇಳಿ ಕಳಿಸ್ಯಾರೆ, ಇಲ್ಲಿ ಬ್ರದರು ಇದ್ದಾರೆ, ಬ್ರದರ್ ಹತ್ರನೂ ಹೋಗಿ ಅಂತ. ನಾನು ಹೇಳಿದೆ, ನಾನು ಸುಮ್ಮನೆ ಯಾರಿಗೂ 1 ನಯಾ ಪೈಸೆ ಕೊಡಲ್ಲ. ಸುಮ್ಮನೆ ಯಾರು ಪ್ರೇಯರ್ ಮಾಡದೆ ಯಾವ ಮನೆಗೂ ಹೋಗೋದಿಲ್ಲ. ಪ್ರೇಯರು ಇಲ್ಲದೆ ಎಲ್ಲಿಯೂ ನಾನು ಏನು ತಿನ್ನೋದು ಇಲ್ಲ, ಯಾರ ಹತ್ರ ಏನು ತಗೊಳ್ಳೋದು ಇಲ್ಲ. ನಾ ಪ್ರೇಯರ್ ಮಾಡಿದಾಗ ಹೇಳ್ತು, ಕಳ್ತನ ಇವ್ರದ್ದು 3, ಅದು 3 ಹೆಣ್ಣು ಮಕ್ಕಳು, ಒಂದು ಗಂಡಸು ಇಲ್ಲ, ಒಂದು ಕಿಟ್ಟು ಇಲ್ಲ. ಊರಿಗೆ ಹೋಗ್ಬೇಕು ಅಂದರೆ ಏನಿರಬೇಕು? ನಮ್ಮ ಸಗಾಯಿ ಬ್ರದರ್ ತುಂಬ ನಂಬಿಕೆ, ಪಾಪ ಅವ್ರನ್ನ ಇರಿಸ್ಕೊಂಡಿದ್ರು. ಕಿಟ್ಟಿರ್ಬೇಕು ಅವ್ರ ಕೈಯಲ್ಲಿ. ಮನೆಯಿಂದ ಅತ್ತಿಗೆ ಓಡಿಸಿದ್ಮೇಲೆ ಅವಳ ಕೈಯಲ್ಲಿ ಏನಿರಬೇಕು? ಕಿಟ್ಟು. ಅವಳು ನಾರ್ತ್ ಅವಳು ಅಂತೇಳಿ ತೆಲುಗು ತಿರ್ಗಾ ಆಂಧ್ರಾಗೆ ಹೋಗ್ಬೇಕು ಅಂತ ಹೇಳಿದ್ರೆ ಕನ್ನಡ ಚೆನ್ನಾಗಿ ಮಾತಾಡ್ತಾ ಇದ್ದಾಳೆ. ಕನ್ನಡ ಮಾತಾಡ್ತಾ ಇದ್ದಾಳೆ. ಅವಳ ಕೈಲಿ ಒಂದು ಕಿಟ್ಟು ಇಲ್ಲ. ಮಗಳು ಪ್ರೆಗ್ನೆಂಟ್ ಅಂತೆ. ನಾನು ಹೇಳಿದೆ, ಗಂಡ ಎಲ್ಲಿ? ನಿಮ್ಮ ಗಂಡ ಎಲ್ಲಿ? ನನ್ನ ಗಂಡನಿಗೂ ಇವ್ರ ಗಂಡನಿಗೂ ಆಕ್ಸಿಡೆಂಟ್ ಆಗಿ ಕಾಲು ಮುರಿದು ಊರಲ್ಲಿದ್ದಾರೆ. ಹಾಗಾದ್ರೆ ಊರಲ್ಲಿರುವಂಥ ಗಂಡನಿಗೆ ಬಿಟ್ಬಿಟ್ಟು ನೀನು ಇಲ್ಲಿ ಆಪ್ರೇಷನ್ಗೆ ಬಂದಿದ್ಯಾ? ಲಿಸನ್. ಕಾರಣಕ್ಕೆಂದರೆ ಒಬ್ಬರು ಹೇಳುವಾಗ ಬ್ಲೈಂಡ್ ಆಗಿ ನಂಬೇಡ್ರಿ. ಒಬ್ಬರು ಪ್ಲಂಬರ್, ನಲ್ಲಿ ಕೆಲಸ ಎಲ್ಲ ಮಾಡೋರು, 98,000 ರೂಪಾಯಿ ಇವತ್ತು ಅವ್ರದ್ದು. ಅವರ ಮೊಬೈಲಿಂದ ಈ ಮೊಬೈಲ್ ಕಳ್ಳರಿದ್ದಾರೆ. ಅಂದರೆ ನೀವು ವಾಟ್ಸಪ್ಪಲ್ಲಿ ಮೊಬೈಲ್ಗಳಲ್ಲಿ ನೀವು ಹಣನ ಕಳಿಸ್ತೀರ ಅಲ್ವಾ? ಆ ಹಣ ಯಾವುದು ಕೋಡ್ಗಳು ಬರ್ತದೋ ಈ ಕೋಡ್ಗಳನ್ನು ಇಟ್ಟುಕೊಂಡು ದೊಡ್ಡ ಮಾಫಿಯಾ, ಪಾಪ 98,000 ಅಳ್ತಾರೆ. ನನಗೆ ತುಂಬ ಬೇಜಾರಾಯ್ತು. ನನ್ನ ಕೈಲಿ ಸ್ವಲ್ಪ ದುಡ್ಡು ಇದ್ದರೆ ಕೊಟ್ಬಿಡ್ತಿದ್ದೆ. ಬ್ರದರ್, ಸಾರ್, ನಾವು ನನ್ನ ಮಕ್ಕಳಿಗೆ ಫೀಸ್ ಕಟ್ಟಕ್ಕಿಟ್ಟಿದ್ದೆ ಸಾರ್. ನನ್ನ ಮನೆ ತುಂಬ ಶೀಟ್ ಹಾಕಿ ಒಡೆದೋಗಿ ಶೀಟು ಸರಿ ಮಾಡಿ ನಾನು ಸ್ವಲ್ಪ ರಿಪೇರಿ ಮಾಡೋಣ ಅಂತೇಳಿ ನನ್ನ ಹೆಂಡತಿದ್ದು ಚೈನೆಲ್ಲ ಅಡ ಮಾಡಿ ಅದನ್ನು ದುಡ್ಡು ಇಟ್ಟುಕೊಂಡಿದ್ದೆ ಸರ್. ನಾನು ನೆಕ್ಸ್ಟ್ ಮಂತ್ ಜನವರಿಯಲ್ಲಿ ಅದು ಮಾಡಿಸೋಣ ಅಂತೇಳಿ. 98,000 ರೂಪಾಯಿ, 20 ರೂಪಾಯಿ ವಾಪಸ್ ಬಂದಿದೆ. ಎಲ್ಲಿ ಹೋಯ್ತು, ಯಾರು ಕದ್ರು ಗೊತ್ತಿಲ್ಲ. ಫೋನ್ಪೇ, ಗೂಗಲ್ ಪೇ. ತುಂಬ ಹುಷಾರಾಗಿರಿ. ಕಾರಣಕ್ಕೆಂದರೆ ಬ್ಲೈಂಡ್ ಆಗಿ ಮಕ್ಕ ಹಿಂಗೆ ಮಾಡ್ಕೊಂಡು ಬರ್ತಾರಲ್ಲ, ನಂಬೇಡ್ರಿ. ಕರ್ಕೊಂಡೋಗಿ ಒಂದು ಊಟ ಕೊಡಿಸ್ರಿ ಸಾಕು, ಊಟದಲ್ಲಿ ತೃಪ್ತಿ ಆಗಲಿ. ಹಣ ಇದ್ದರೆ ಕೊಡಬೇಡ್ರಿ. ಕಣ್ಣಾರೆ ನೋಡ್ರಿ. ಕುಂಟ್ರು ಕೈಯಲ್ಲಿ ಕೆಲಸನೇ ಆಗೋದಿಲ್ಲ. ಬನ್ನಿ ನನ್ನ ಜೊತೆ ಬನ್ನಿ, ನಾನು ತೋರಿಸ್ಕೊಡ್ತೇನೆ. ಅನಾಥಾಶ್ರಮಗಳಿದ್ದಾವೆ, ನಾನಾ ಆಶ್ರಮ ಹಾಗೂ ಕಷ್ಟದಲ್ಲಿರ್ತಕ್ಕಂಥ ರಿಯಲಿ ಕಷ್ಟದಲ್ಲಿರೋರು ನಾನು ತೋರಿಸ್ಕೊಡ್ತೇನೆ. ಕೊಡ್ರಿ ಅವ್ರಿಗೆ ಕೊಡ್ರಿ. ಬಟ್ ಈ ಥರ ಬ್ಲೈಂಡ್ ಆಗಿ ನಂಬೇಡ್ರಿ ಯಾರು. ಆದರೂ ನನಗೆ ಏನು ಮಾಡ್ತೀರ, ಒಂದು 3 ಹೆಣ್ಮಕ್ಳು ನಿಂತ ಮುಂದೆ ಇದ್ದಿದ್ದು ನಂದು 600 ರೂಪಾಯಿ 600 ರೂಪಾಯಿ ಕೊಟ್ಟು ಕಳಿಸ್ತೆ. ಯಾವ ಕಾರಣಕ್ಕೂ ನಾನು ಹೇಳ್ತೀನಲ್ಲ, ಅಯ್ಯೋ ಅನ್ಬೇಡ್ರಿ. ಕಣ್ಣಾರೆ ನೋಡ್ರಿ. ನಿಮ್ಮ ಕೈಯಲ್ಲಾಗಿದ್ದು ಅವರಿಗೆ ಮಾತ್ರ ಬೇಕಾ ತಕ್ಕೊಡ್ರಿ. ಬಟ್ಟೆ ಇಲ್ಲ ತಕ್ಕೊಡ್ರಿ. ಸ್ಕೂಲ್ ಫೀಸ್ ಇಲ್ಲ ಕಟ್ರಿ. ಕೈಯಲ್ಲಿ ಹಣ ಕೊಡಬೇಡ್ರಿ. ಪ್ರೇಸ್ ದಿ ಲಾರ್ಡ್. ಹಾಲೆಲೂಯ. ನಾನು ಹಿಂಗೆ ತುಂಬ ಮೋಸವಾಗಿದ್ದಾನೆ. ಡಿವೈನ್ಗೆ ಆಗ ತುಂಬ ಜನನ ಕಳಿಸ್ಕೊಡ್ತಿದ್ವಿ ನಾವು. ಒಂದು ಸಲ ಸಾರ್, ಒಂದು ರೆಗ್ಯುಲರ್ ಪ್ರೇಯರ್ಗೆ ಬರ್ತಿತ್ತು ಒಂದು ಹೆಂಗಸು. ಒಂದು 7-8 ವಾರ ಬಂತು. 9ನೇ ವಾರದಲ್ಲಿ ಅವ್ರದ್ದು ಮನೇಲಿ ಏನೋ ಕಾರ್ಯಕ್ರಮ. ಸಾರ್, ನಾವೊಂದು 13 ಜನ ಸೆಟ್ ಮಾಡಿದ್ದೀನಿ ಸಾರ್, ಎಲ್ರಿಗೂ ಡಿವೈನ್ ಕರ್ಕೊಂಡು ಹೋಗ್ತಾ ಇದ್ದೇನೆ. ಭಯಂಕರ ಪ್ರಾಬ್ಲಮ್ ಇರೋರೆ ಎಲ್ಲ ಕೆಟ್ಟ ಜನನೇ. ನಾನು ಅವಳನ್ನ ನಂಬಿ, ಆಗ ನನ್ನ ಸ್ಯಾಲ್ರಿ ನನಗೆ ತುಂಬ ಯಾವುದಕ್ಕೂ ಬೇಕಾಗಿತ್ತು, ಇಂಪಾರ್ಟೆಂಟ್.
ತಗೊಂಡು 10,000 ರೂಪಾಯಿ ಕೊಟ್ಟೆ ಒಳಗೆ. ಇದೇ ಚರ್ಚ್ ಮುಂದೆ 10,000 ರೂಪಾಯಿ ಕೊಟ್ಟೆ. ಅದಾದಮೇಲೆ ಯಾವಾಗ ಹೋಗ್ತೀಯ ಅಂತ ಕೇಳಿದೆ. ನಾವು ಶನಿವಾರ ಹೊಟ್ಟೋಗ್ತೀವಿ ಬ್ರದರ್ ಅಂತ. ಶನಿವಾರ ಇನ್ನೊಂದು ನಮ್ಮ ಚರ್ಚಿಂದನೇ ಒಂದು 4-5 ಜನ ಇಲ್ಲಿ ಬಂದವರು ಮೆಸೇಜ್ ಇತ್ತು, ಅವರು ಹೋಗ್ತೀನಿ, ಅವ್ರು ಬಸ್ಸಿಗೆ ಹತ್ತಿಸ್ಬೇಕಂತ. ಸರಿ ನಾನು ಬರ್ತೀನಿ, ನಾನು ಹೋಗ್ತೀನಿ ಅಂತೇಳಿ ನಾನು ಒಂದು ಬ್ರದರ್ ಜೊತೆ ಹೋದ್ವಿ. ಈ ಹೆಂಗ್ಸಿ ಕೇಳಿದೆ ಎಷ್ಟು ಗಂಟೆ ಬಸ್ಸು ಅಂತ. 6 ಗಂಟೆ ಬಸ್ ಬ್ರದರ್. 6 ಗಂಟೆ ಬಸ್ಸಿಗೆ ನಾವು ಏನು ಇಲ್ಲಿ ಕರ್ಕೊಂಡೋಗಿ 6 ಜನ ಅವ್ರ ಜನ, ಈ 13 ಜನ 15 ಜನ ಇಲ್ವೇ ಇಲ್ಲ, ಬರಲೇ ಇಲ್ಲ. ಅದಾದಮೇಲೆ ನಾನು ಸುಮ್ಮನೆ ಆಗ್ಬಿಟ್ಟೆ. ಒಂದು 2 ವಾರ ಬಿಟ್ಟು 3ನೇ ವಾರದಲ್ಲಿ 4ನೇ ವಾರದಲ್ಲಿ ಮತ್ತೆ ಬಂದ್ಲು ಅವಳು. ಬ್ರದರ್ ಆವತ್ತು ಹೇಳಿದ್ದು ಕರ್ಕೊಂಡೋದೆ ಬ್ರದರ್, ಎಲ್ಲ ಮಾನಸಾಂತರಾಗಿದ್ದಾರೆ. ಈಗ ತಿರ್ಗಾ ಒಂದು ಗ್ಯಾಂಗ್ ರೆಡಿ ಮಾಡಿದ್ದೀನಿ 7 ಜನ. ನಾನು ಹೇಳಿದೆ ಎಷ್ಟು ಗಂಟೆ ಬಸ್ಸಿಗೆ ಹೋದೆ? 6 ಗಂಟೆ ಹೇಳಿದ್ನಲ್ಲ ಬ್ರದರ್, 6 ಗಂಟೆ ಬಸ್ಸಿಗೆ. ಹೌದಾ, ಎಷ್ಟು ಜನ ಬಂದಿರು? 13 ಜನ ಬ್ರದರ್. ನಾನೇ ಹೋಗಿದ್ದೆ, ಕರ್ಕೊಂಡೋದೆ. ಬಸ್ಸೆಲ್ಲ ಹೇಳಿದ್ಲು 6 ಗಂಟೆ ಬಸ್, ಅದೇ ಬಸ್ ಸ್ಟ್ಯಾಂಡ್. ನಾನು 6 ಗಂಟೆ ಬಸ್ ಒಂದು 7 ಗಂಟೆ ಬಸ್ಸನ್ನು ನೋಡ್ಬಿಟ್ಟೆ ನಾನು. 7 ಗಂಟೆ ಬಸ್ಸು ಬರಲಿಲ್ಲ, 6 ಗಂಟೆಗೂ ಹತ್ತಿಸ್ಲಿಲ್ಲ. ಅದಾದಮೇಲೆ ಗೊತ್ತಾಯಿತು ಅವ್ರ ಮನೆಯಲ್ಲಿ ಪಕ್ಷ ಇತ್ತಂತೆ. ಪಕ್ಷಕ್ಕೆ ಏನು ಬೇಕಾಗಿತ್ತು? ಅದಕ್ಕೆ ಬಲಿ ಯಾರಾಗಿದ್ದು ನೋಡಿದರ? ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರೇ, ದೇವರ ಹೆಸರಲ್ಲಿ ಬಂದು ಮೋಸಗಾರಿದ್ದಾರೆ, ನಂಬೇಡ್ರಿ. ಅಲ್ಲಿಂದ ಈಚೆಗೆ ನಾವು ಡಿವೈನ್ ಕಳಿಸ ನಿಲ್ಲಿಸ್ಬಿಟ್ಟೆ. ಇಷ್ಟ ಇದೆಯಾ ನಿನಗೆ ಕಷ್ಟ, ಹೋಗು, ಅಡ್ರೆಸ್ ಕೊಡ್ತೀವಿ, ಬಸ್ ಹೇಳ್ತೀವಿ, ನಾವು ರಿಸರ್ವ್ ಮಾಡಿಕೊಡ್ತೀವಿ, ಹೋಗ್ರಿ. ಇಲ್ಲಿ ದೇವನ ವಾಕ್ಯ ಹೇಳ್ತದೆ, ನೀವು ನಾನು ಈ ಲೋಕದಲ್ಲಿ ಕ್ರಿಸ್ತ ಯೇಸು, ನನಗಾಗಿ ಜನಿಸಿದಂಥ ಕ್ರಿಸ್ತ ಯೇಸು, ಆ ನಕ್ಷತ್ರವನ್ನು ನೋಡಿ ಈ ಜ್ಞಾನಿಗಳಿಗೆ ಮಹಾದಾನಂದವಾಯಿತು. ಅದಾದಮೇಲೆ ಈ ನಕ್ಷತ್ರ ಮತ್ತೆ ಮುಂದೆ ಸಾಗಲಿಕ್ಕೆ ಆಯಿತು. ಈ ಜ್ಞಾನಿಗಳು ಆ ನಕ್ಷತ್ರವನ್ನು ನೋಡಿಯೇ ಅವರು ಮುಂದೆ ಸಾಗಿದರು. ಓದಿ ಬ್ರದರ್ ವಾಕ್ಯ. ಆ ನಕ್ಷತ್ರ ಅವರ ಮುಂದೆ ಸಾಗುತ್ತಾ ಮಗುವು ಇದ್ದ ಸ್ಥಳದ ಮೇಲೆ ಬಂದು ನಿಂತು ಬಿಟ್ಟಿತ್ತು. ಆಮೇಲೆ ಜ್ಯೋತಿಷಿಗಳು ಆ ಮನೆಯನ್ನು ಪ್ರವೇಶಿಸಿ ಮಗುವನ್ನು ತಾಯಿ ಮರಿಯಳ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗವೆರಗಿ ಆರಾಧಿಸಿದರು. ತಮ್ಮ ಬೊಕ್ಕಸಗಳನ್ನು ಬಿಚ್ಚಿ ಚಿನ್ನ ಪರಿಮಳ ದ್ರವ್ಯ ಮತ್ತು ರಕ್ತಗೋಳ ಇವುಗಳನ್ನು ಮಗುವಿಗೆ ಪಾದ ಕಾಣಿಕೆಯಾಗಿ ಸಮರ್ಪಿಸಿದರು. ಚಿನ್ನ ಹಾಗೂ ಸುಗಂಧ ದ್ರವ್ಯ, ರಕ್ತಗೋಳ. ಚಿನ್ನ ಸೂಚಿಸುವಂಥದ್ದು ರಾಜನನ್ನ, ಕಿಂಗ್. ಈ ಸುಗಂಧ ದ್ರವ್ಯ ಸೂಚಿಸುವಂಥದ್ದು ಅಂದಿನ ಜೂಯಿಷ್ ಯಹೂದಿಗಳ ಪದ್ಧತಿ ಪ್ರಕಾರ ಈ ಸತ್ತಂತ ಒಂದು ಯಾರೇ ಆಗಿರಲಿ ಅವರಿಗೆ ಚೂರ್ಣವನ್ನು ಹಾಕಿ ಸುತ್ತಿ, ಅದಕ್ಕೆ ಯೇಸು ಸ್ವಾಮಿ ಒಂದು ಮನೆಯಲ್ಲಿ ಊಟಕ್ಕೆ ಕೂತಾಗ ಒಂದು ಮಹಿಳೆ ಬಂದು ಬೆಲೆ ಬಾಳುವಂಥ ಸುಗಂಧ ದ್ರವ್ಯವನ್ನು ಭರಣಿಯನ್ನು ಒಡೆದು ತಲೆಯಿಂದ ಕಾಲಿನ ತನಕ ಯೇಸು ಕ್ರಿಸ್ತನಿಗೆ ಹಚ್ಚಿ ಲೇಪನ ಮಾಡಿದ್ದು ಎಂಬುದಾಗಿ ಬೈಬಲಲ್ಲಿ ಓದ್ತೇವೆ. ಹೌದಾ? ಎಸ್. ಈ ಸುಗಂಧ ದ್ರವ್ಯ ಏನನ್ನ ಸೂಚಿಸುವಂಥದ್ದು? ಮರಣವನ್ನ. ಹಾಗೂ ಈ ಸುಗಂಧ ದ್ರವ್ಯವು ನಮಗೆ ಹೊರಹೊಮ್ಮುವಂಥದ್ದು ಸುವಾಸನೆ. ನಾವೀಗ ಪರ್ಫ್ಯೂಮ್ ಅದೆಲ್ಲ ಹಾಕ್ತೀವಿ, ಆಗ ಎಣಕ್ಕೆ, ಸಾವಿಗೆ. ನೀವು ಈಜಿಪ್ಟಿಗೆ ಹೋದರೆ ಪರ್ಫ್ಯೂಮ್ ಅಂಗಡಿ ಇಷ್ಟು ಇದಕ್ಕಿಂತ ದೊಡ್ಡದಿದೆ, ಈ ಥರ 2 ಅಂತಸ್ತು, ಅದಾದಮೇಲೆ ದೊಡ್ಡ ಪರ್ಫ್ಯೂಮ್ ಅಂಗಡಿ. ಅದ್ರ ಒಳಗೆ ಹೋದರೆ ನಿಮಗೆ ತಲೆ ಕೆಟ್ಟೋಗುತ್ತೆ. ಕಾರಣ ಏಕೆಂದರೆ ಏನು ನೀವು ಚಿನ್ನವನ್ನು ಗ್ರಾಮ್ ಪ್ರಕಾರ ತಗೊಳ್ತೀವಿ, ಅಲ್ಲಿ ಪರ್ಫ್ಯೂಮನ್ನು ಗ್ರಾಮ್ ಲೆಕ್ಕದಲ್ಲಿ ತಗೊಳ್ಬೇಕು. ಕಾಸ್ಟ್ಲಿಯೆಸ್ಟ್ ಪರ್ಫ್ಯೂಮ್, ಎಲ್ಲದಕ್ಕೂ ಪರ್ಫ್ಯೂಮ್ ಇದೆ, ಎಲ್ಲದಕ್ಕೂ A to Z ಪರ್ಫ್ಯೂಮ್ ಇಲ್ಲದೆ
ಅಲ್ಲಿ ಯಾವ ಒಂದು ವ್ಯಕ್ತಿಗಳು ಯಾವ ಫಂಕ್ಷನ್ಗೂ ಹೋಗಲ್ಲ, ಮಾಡಲ್ಲ. ಎಲ್ಲದಕ್ಕೂ ಅಂದರೆ A to Z ಪರ್ಫ್ಯೂಮ್. ರಕ್ತಗೋಳ ಯೇಸು ಸ್ವಾಮಿ ಸತ್ತ ಮೇಲೆ ಆ ರಕ್ತಗೋಳ ಅಂತ ಹೇಳಿದ್ರೆ ಅದರ ಮೇಲೆ ಹಾಕುವಂಥ ಸಾಂಬ್ರಾಣಿ, ಆ ಚೂರ್ಣವನ್ನು ಹಾಕುವಾಗ ಅದಾದಮೇಲೆ ಹಾಕಿ ಅದರ ಮೇಲೆ ಬಟ್ಟೆಯನ್ನು ಸುತ್ತಾರೆ. ಬಟ್ಟೆ ಎಷ್ಟು ಮೀಟರ್ ಇರ್ತದೆ ಯೇಸು ಸ್ವಾಮಿಗೆ ಸುತ್ತಿದಂಥ, ಅದಕ್ಕೆ ಯೇಸು ಸ್ವಾಮಿ ಸತ್ತ ಮೇಲೆ ಅರ್ಜೆಂಟಾಗಿ ಬಟ್ಟೆನ ಸುತ್ತಿ, ಆಗ ಅಷ್ಟು ಚೂರ್ಣ ಸಿಕ್ಕಲಿಲ್ಲ, ಅಷ್ಟು ಬಟ್ಟೆ ಇರಲಿಲ್ಲ. ಆದರೂ ಇದ್ದಂಥ ಬಟ್ಟೆಯಲ್ಲಿ ಅವರನ್ನು ಸುತ್ತಿ ಅವರನ್ನು ಭೂಸ್ಥಾಪನೆ ಮಾಡಿದರು. ಯಹೂದಿ ಸಂಪ್ರದಾಯದ ಪ್ರಕಾರ ಅವರಿಗೆ ಒಂದು ಸಾವು, ಒಂದು ವ್ಯಕ್ತಿ ಸತ್ತೋದ್ರೆ ಅವರಿಗೆ ಚೂರ್ಣವನ್ನು ಹಾಗೂ ಈ ಬಟ್ಟೆಯನ್ನು, ಬಿಳಿ ಬಟ್ಟೆ ಸುತ್ತಬೇಕು ಅಂದರೆ ಕಮ್ಮಿ ಅಂದರು 100 ಮೀಟರ್ ಗಂಟ ಬಟ್ಟೆಯಲ್ಲಿ ಸುತ್ತಾರೆ. ಸುತ್ತೋದು ಚೂರ್ಣ ಹಾಕಬೇಕು, ಸುತ್ತಿ ಚೂರ್ಣ ಹಾಕಬೇಕು. ಈ ಚೂರ್ಣವನ್ನು ಹಾಕಿ ಭೂಸ್ಥಾಪನೆ ಮಾಡ್ತಕ್ಕಂಥ ಕಾರಣ, ಏಕೆಂದರೆ ಒಂದು ದಿನ ಇವರು ಪುನರುತ್ಥಾನ ಹೊಂದ್ತಾರೆ ಎಂಬ ಸತ್ಯಕ್ಕೆ. ಅದೇ ರೀತಿಯಲ್ಲಿ ನೀವು ಯೇಸು ಸ್ವಾಮಿ ಮರಣವನ್ನು ನಾವು ನೋಡುವಾಗ, ಮರಣದ ಕಾರ್ಯವನ್ನು ನಾವು ನೋಡುವಾಗ, ಯೇಸು ಸ್ವಾಮಿ ಸತ್ತ ಮೇಲೆ, ಶಿಲುಬೆಯಿಂದ ಯೇಸುವನ್ನು ಇಳಿಸಿದ ಮೇಲೆ ಅಲ್ಲಿ ಅಷ್ಟು ಬಟ್ಟೆ ಇರಲಿಲ್ಲ. ಅದಕ್ಕೆ ಇದ್ದ ಬಟ್ಟೆಯಲ್ಲಿ ಅವರನ್ನು ಸುತ್ತಿ ಚೂರ್ಣವನ್ನು ಹಾಕಿ ಭೂಸ್ಥಾಪನೆ ಮಾಡಿದರು. ಲೆಕ್ಕದ ಪ್ರಕಾರ ಅಲ್ಲಿ ಅಷ್ಟು ಚೂರ್ಣ ಇರಲಿಲ್ಲ. ಇಲ್ಲಿ ರಕ್ತಗೋಳ ಯೇಸು ಕ್ರಿಸ್ತನ ಮರಣವನ್ನು ಸೂಚಿಸುವಂಥದ್ದು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಈ 3 ಗಿಫ್ಟನ್ನು ಅಡ್ವಾನ್ಸ್ ಆಗಿ ಕೊಟ್ಟರು. ರಾಜನ ಹಾಗೂ ಯೇಸು ಸ್ವಾಮಿಯ ಸುವಾರ್ತೆಯ ಹಾಗೂ ಮರಣದ, ಈ 3 ಸೂಚಿಸುವಂಥದ್ದೇ ಈ ಜ್ಞಾನಿಗಳು ಕೊಟ್ಟಂಥ ಈ ಒಂದು ಗಿಫ್ಟನ್ನು. ಅಲ್ಲಿ ದೇವರನ್ನು ಆರಾಧಿಸಿ, ಯೇಸುವನ್ನು ಆರಾಧಿಸಿ, ಮರಿಯಳ ಹಾಗೂ ಆ ತಾಯಿಯ ಮಡಿಲಲ್ಲಿದ್ದಂಥ ಮಗು, ಆ ಮಗುವಿಗೆ ಎಷ್ಟು ವಯಸ್ಸಾಗಿತ್ತು? ಓದಿ ಬ್ರದರ್ ವಾಕ್ಯ. ಕನಸಿನಲ್ಲಿ ದೈವಾಜ್ಞೆ ಆದ್ದರಿಂದ, ಕನಸಿನಲ್ಲಿ ದೈವಾಜ್ಞೆ ಆದ ಕಾರಣ ಅವರು ಬೇರೆ ಮಾರ್ಗವಾಗಿ ತಮ್ಮ ದೇಶಕ್ಕೆ ಮರಳಿದರು, ತಮ್ಮ ದೇಶಗಳಿಗೆ ಮರಳಿ ಹೋದರು. ಆಮೇಲೆ ಜ್ಯೋತಿಷಿಗಳು ಹೊರಟು ಹೋದ ಮೇಲೆ ದೇವದೂತನು ಜೋಸೆಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ಏಳು, ಹೆರೋದನು ಮಗುವನ್ನು ಕೊಂದು ಹಾಕಲು ಹವಣಿಸುತ್ತಿದ್ದಾನೆ. ನೋಡಿದ್ರಾ, ಯೋಸೇಫನಿಗೆ ಕನಸಲ್ಲಿ ಕಾಣಿಸಿಕೊಂಡು, ಜೋಸೆಫ್ರೇ ದಯವಿಟ್ಟು ಬೇಗ ಎದ್ದೊಳ್ರಿ, ಮಗುವನ್ನ ಕೊಲ್ಲಿಕ್ಕೆ ಪ್ಲಾನ್ ಮಾಡ್ಯಾನೆ, ಎದ್ದೋಳು, ದಯವಿಟ್ಟು ನಾವು ಹೇಳಿದಂಥ ಜಾಗ, ಸ್ವಾಮಿ ಹೇಳಿದಂಥ ಜಾಗಕ್ಕೆ ನೀನು ಹೊರಡಲೇಬೇಕು, ಹೊರಡು. ಓದಿ ಬ್ರದರ್ ವಾಕ್ಯ. ಮಗುವನ್ನು ತಾಯಿಯನ್ನು ಕರೆದುಕೊಂಡು ಈಜಿಪ್ಟ್ ದೇಶಕ್ಕೆ ಓಡಿ ಹೋಗು. ಈಜಿಪ್ಟ್ ದೇಶಕ್ಕೆ ಓಡಿ ಹೋಗು. ಜೆರುಸಲೇಮಲ್ಲಿ, ಈಜಿಪ್ಟಲ್ಲಿ. ಜೆರುಸಲೇಮಿಗೂ ಈಜಿಪ್ಟಿಗೂ 1 ದಿನದ ಪ್ರಯಾಣ. ಎಷ್ಟು ಕಿಲೋಮೀಟರ್ ಅಂದರೆ 900 ಕಿಲೋಮೀಟರ್ಸ್, 900. ಫುಲ್ ಡೆಸರ್ಟ್. ಒಂದು ಮರ ನೋಡ್ಲಿಕ್ಕಿಲ್ಲ ನೀವು, ಒಂದು ನೀರು ಕುಡಿತೀನಿ ಅಂದ್ರೂ ನೀರಿಲ್ಲ. ಅಂಥ ಒಂದು ಭಯಂಕರವಾದಂಥ ಆ ಒಂದು ಮರಳುಗಾಡಲ್ಲೇ, ಆಫ್ರಿಕಾ ಖಂಡದಲ್ಲಿರ್ತಕ್ಕಂಥ ಆ ಒಂದು ಬಾರ್ಡರ್ ದೇಶದಲ್ಲಿರ್ತಕ್ಕಂಥ ಈ ಒಂದು ನಾಡಿಗೆ ಓಡೋಗು. ಹೆಂಗೆ ಹೋಗಿರ್ಬೋದು? ಆ ಟೈಮಲ್ಲಿ ಫ್ಲೈಟ್ ಇಲ್ಲ, ಟ್ರೈನ್ ಇಲ್ಲ, ಬೈಕ್ ಇಲ್ಲ, ಯಾವ ಫೆಸಿಲಿಟೀಸ್ ಇಲ್ಲ. ರಾತ್ರಿನೇ ಹೋಗ್ಬೇಕು. ಯಾವ ರೀತಿ ಹೋಗಿರ್ಬೋದು? ಹಲೋ, ಹೋಲಿ ಸ್ಪಿರಿಟ್ ಅವರನ್ನು ಕರ್ಕೊಂಡು ಹೋಗಿರ್ತು. ದೇವನ ಆತ್ಮ, ಪರಿಶುದ್ಧವಾದಂಥ ಆತ್ಮ, ಹೋಲಿ ಸ್ಪಿರಿಟ್ ಅವರನ್ನು ಕ್ಯಾರಿ ಮಾಡಿದೆ. ನೀವು ಹೊಸ ಬಣ್ಣವಣಿಕೆಯಲ್ಲಿ ಇನ್ನೊಂದು ದಿವಸ ನಾನು ಹೇಳ್ತೇನೆ ಯಾರನ್ನ ಕ್ಯಾರಿ ಮಾಡ್ಕೊಂಡು ಹೋಗಿದೆ ಈ ರೀತಿಯಲ್ಲಿ, ಒಂದು ಕಡೆಯಿಂದ ಇನ್ನೊಂದು ಕಡೆ. ಇಲ್ಲಿ ನೋಡಿದವರು ಅಲ್ಲಿ ಇದಾರಲ್ಲ, ಎಸ್, ನಮ್ಮನ್ನು ಕ್ಯಾರಿ ಮಾಡುವಂಥದ್ದು ಪರಿಶುದ್ಧ ಆತ್ಮ. ಓದಿ ಬ್ರದರ್ ವಾಕ್ಯಲ್ಲಿ.
ಅದರಂತೆ ಹ್ಮ್ ಜೋಸೆಫನು ಅದರಂತೆ ಜೋಸೆಫನು ಕೂಡಲೇ ಎದ್ದು ಮಗುವನ್ನು ತಾಯಿಯನ್ನು ರಾತ್ರಿಯಲ್ಲೇ ಕರೆದುಕೊಂಡು ಈಜಿಪ್ಟಿಗೆ ತೆರಳಿದನು. ಈಜಿಪ್ಟಿಗೆ ತೆರಳಿದ್ರು. ಆಮೇಲೆ ಹೆರೋದನು ಸಾಯುವ ತನಕ ಅಲ್ಲೇ ಇದ್ದನು. ಆಮೇಲೆ ಈ ಪ್ರಕಾರ ಈಜಿಪ್ಟ್ ದೇಶದಿಂದ ನನ್ನ ಕುಮಾರನನ್ನು ಕರೆದೆನು ಎಂದು ಪ್ರವಾದಿಯ ಮುಖಾಂತರ ಸರ್ವೇಶ್ವರನು ಹೇಳಿದ್ದ ಪ್ರವಚನ ಈಡೇರಿತು. ಜ್ಯೋತಿಷಿಗಳಿಂದ ತಾನು ವಂಚಿತನಾದೆ ಎಂದು ಈಗ ದೊಡ್ಡ ಒಂದು ಡ್ರಾಮಾ ನಡೆಯುತ್ತೆ ನೋಡ್ರಿ. ಈ ಜ್ಯೋತಿಷ್ಯರಿಂದ ನಾನು ವಂಚಿತನಾದೆ ಎಂಬುದಾಗಿ ಅರಿತ ಹೆರೋದನು ರೋಷವೇಷಗೊಂಡನು. ಇಲ್ಲಿ ನೋಡ್ರಿ, ದ್ವೇಷಗೊಂಡನು. ರೋಷ ಬೇರೆ, ದ್ವೇಷ ಬೇರೆ, ಕೋಪ ಬೇರೆ. ಕುಡಿದ ಮೇಲೆ ಹೇಳ್ತಾರೆ, ಕುಡಿಯೋ ಗಂಟೆ ಏನು ಮಾತಾಡೋದಿಲ್ಲ. ನಿನ್ನೆ ಒಬ್ಬ ಕುಡ್ಕ ಬಂದಿದ್ದ ನಮ್ಮನೆ ಹತ್ರ, ಕುಡಿದ್ಬಿಟ್ಟಿಯಾನೆ. ಅದಾದ್ಮೇಲೆ ಅವನು ಹೇಳ್ತಾನೆ, ಸಿಕ್ಕಿದ್ರೆ ಬ್ರದರ್ ಕತ್ತರಿಸಾಕ್ಬಿಡ್ತಿದೆ ಅಂದ. ನಾನು ಹೇಳಿದೆ, ಯಾರನ್ನಪ್ಪ ಕತ್ತರಿಸ್ತೀಯ ಅಂತ. ಅಯ್ಯೋ, ನಮ್ಮ ಬಾಮೈದರನ್ನೆಲ್ಲ ನಾವು ಭಯಂಕರವಾಗಿ ಈ ಥರ ಗಲಾಟೆ ಮಾಡಿ ಇದು ಮಾಡಿದ್ರು ಅಂದ್ಬಿಟ್ಟು ತಲೆ ಕೆರಿತಿದ್ದ. ಓಹೋ, ಇವರು ದುಡ್ಡಿಗೆ ಬಂದಿದ್ದಾರೆ ಅಂತ. ಸಿಕ್ಕಿದ್ರೆ ನಾನು ಕತ್ತರಿಸ್ತೀನಿ ಅಂತಿದ್ದ. ಸರಿ, ನಾನು ಅದಾದಮೇಲೆ ನೀನು ಒಂದು ಕೆಲಸ ಮಾಡು, ನಾಳೆ ನಾನು ಮನೇಲಿ ಇರ್ತೀನಿ, ಬೆಳಗ್ಗೆ ಬಾ, ಅದು ಯಾವ ಮಚ್ಚಲ್ಲಿ ನೀನು ಕತ್ತರಿಸ್ತೀಯೋ ಅದು ತಗೊಂಡು ನನಗೆ ತೋರಿಸು. ಅದಾದಮೇಲೆ ನಿಮ್ಮ ಬಾಮೈದನೆಲ್ಲ ನಾನು ಈ ಥರ ರೀತಿಯಲ್ಲಿ ಇವನು ಕತ್ತರಿಸ್ತಾನಂತೆ ಅಂತ ಅವ್ರಿಗೂ ಒಂದು ಮಾತು ಹೇಳ್ತೇನೆ. ಯಾಕಂದರೆ ನೀನು ಕತ್ತರಿಸೋಕೆ ಹೋಗ್ತೀಯಲ್ಲ, ನೀ ಮಚ್ಚು ತೊಗೊಂಡು ಬಾ ನಮ್ಮ ಮನೆಗೆ. ಅದು ನಿಮ್ಮ ಮನೆಗ ನಾಳೆ ಬೆಳಗ್ಗೆ ಅಂದ. ನಾನು ಹೇಳಿದೆ, ನೀನು ಈಗ ಕುಡ್ದಿದೆಯಲ್ಲ, ಇದೆಲ್ಲ ಇಳಿದ್ಬಿಟ್ಟು ನಾಳೆ ಬೆಳಗ್ಗೆ ನಾನು 10 ಗಂಟೆಗೆ ನಾನು ಎಲ್ಲೂ ಹೋಗೋದಿಲ್ಲ, ಮನೇಲಿ ಇರ್ತೇನೆ, ನಿನ್ಗಾಗಿ ಕಾಯ್ತಾ ಇರ್ತೀನಿ. ನೀನು ಆ ಮಚ್ಚುನು ತೊಗೊಂಡು ನನ್ನ ಹತ್ರ ಬಾ, ನಾನು ನೋಡ್ತೀನಿ ನಿನ್ನ ಹೆಂಗೆ ಕತ್ತರಿಸ್ತೆ ಅಂತ ನಾನು ನೋಡಬೇಕಲ್ಲ ಅಂತ. ಅದಾದಮೇಲೆ ಹೋಗ್ಲಿ ಬಿಡಿ, ಒಂದು 200 ರೂಪಾಯಿ ಕೊಡಿ ಅಂದ. ನಾನು ಹೇಳಿದೆ, ಕತ್ತರಿಸೋನಿಗೆ ಯಾಕೆ 200 ರೂಪಾಯಿ? ನೋಡ್ರಿ, ಕತ್ತರಿಸೋನಿಗೆ 200 ರೂಪಾಯಿ. ನಾನು ಹೇಳಿದೆ, ಈಗ 200 ಕೊಡಲ್ಲ, ನೀನು ನಾಳೆ ಬೆಳಗ್ಗೆ ಕತ್ತರಿಸ್ಬೇಕಲ್ಲ, ನಾಳೆ ಬೆಳಗ್ಗೆ ಬಾ, ನೀನು ಕತ್ತರಿಸ ಆದಮೇಲೆ ನನಗೆ 200 ಇಲ್ಲ 500 ಕೊಡ್ತೀನಿ ನಾನು. ಕೊಡಲ್ಲ ಬ್ರದರ್ ಅಂದ. ನಾನು ಎಲ್ಲಿ ಕೊಡಲ್ಲ, ನನ್ನ ಹತ್ರ ದುಡ್ಡಿಲ್ಲ, ನಾಳೆ ಬೆಳಗ್ಗೆ ಸಿಗತ್ತೆ, ನಾಳೆ ಬೆಳಗ್ಗೆ ಬಾ ಅಂತ ಹೊರಟೋದ. ಇವತ್ತು ಬೆಳಗ್ಗೆ ಫೋನ್ ಮಾಡಿದೆ, ನನಗೆ ಗೊತ್ತು ಅವ್ರನ್ನ ಯಾರು ಅಂತ. ಫೋನ್ ಮಾಡಿದೆ, ಬ್ರದರ್ ನಾನು ಏನು ಬ್ರದರ್ ಅಂದ. ಬರಲಿಲ್ಲ, ಕಾಯ್ಕೊಂಡಿದ್ದೀನಿ ಅಂದೆ. ಬ್ರದರ್ ಏನು ಬ್ರದರ್, ಹೇಳಿದ ತಕ್ಷಣ ಕತ್ತರಿಸ್ಬಿಡ್ತಾರೆ ಬ್ರದರ್ ಅಂದ. ಬೇಕಾ 200 ರೂಪಾಯಿ ಅಂದೆ. ಸಾರಿ ಬ್ರದರ್. ನೋಡ್ರಿ ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರೇ, ಈ ರೋಷಾವೇಶ ಒಬ್ಬರಿಗೆ ಕುಡ್ದಾಗ ಬರ್ತದೆ. ಕುಡ್ದಾಗ್ಲೇ ಅದಕ್ಕೆ ಕುಡ್ದಂಥ ವ್ಯಕ್ತಿ ಯಾವ ಕಾರಣಕ್ಕೂ ಅವ್ರದ್ದು ಸೈನ್ ಆಗಲಿ, ಕುಡಿದ ಮೇಲೆ ಅವರಿಗೆ ನ್ಯಾಯಕ್ಕಾಗಲಿ ಎಲ್ಲಿಯೂ ಅವರಿಗೆ ಮಾನ್ಯತೆ ಇಲ್ಲ. ಕಾರಣ ಏಕೆಂದರೆ ಅವರ ಮೈಂಡ್ ಏನಿಲ್ಲ, ಸ್ಥಿರ ಇರಲ್ಲ. ಇಲ್ಲಿ ರಾಜ ಕುಡಿಯದೆ ಇವನು ರೋಷ ಹಾಗೂ ಅದಕ್ಕೆ ಅಮೇಶನಾದ. ಅದಾದ್ಮೇಲೆ ಒಂದು ಡಿಸೈಡ್ ಮಾಡ್ತಾನೆ. ಓದಿ ಬ್ರದರ್ ವಾಕ್ಯ. ಬೆತ್ಲೆಹೇಮಿಗೂ ಅದರ ಸುತ್ತಮುತ್ತಲು ಮೈಸೂರು ಪ್ಲಸ್ ಚಾಮರಾಜನಗರ ಮಂಡ್ಯವರೆಗೂ ಎಲ್ಲ ಸುತ್ತ ಹಳ್ಳಿ ಪಳ್ಳಿ ಎಲ್ರಿಗೂ ಅನೌನ್ಸ್ ಮಾಡು ಅಂತೇಳಿ ಅನೌನ್ಸ್ ಮಾಡಿಸ್ತಾ ಆಳುಗಳನ್ನು ಕಳಿಸಿ ತಾನು ಜ್ಯೋತಿಷರಿಂದ ತಿಳಿದುಕೊಂಡಿದ್ದ ಬರ್ದಿಟ್ಟಿದ್ದಂತ ಗೋಪ್ಯವಾಗಿ ಕರೆದಂತ ಆ ಡೇಟ್ಗಳನ್ನು ತೆಗೆದು ಕಾಲದ ಆಧಾರದ ಮೇಲೆ ಅಲ್ಲಿದ್ದ 2 ವರ್ಷಕ್ಕೆ ಮೀರದಂತ ಗಂಡು ಮಕ್ಕಳನ್ನ ಕೊಂದು ಹಾಕಿಸಿದನು. ಯಾಕೆ 2 ವರ್ಷಕ್ಕೆ ಮೀರದಂತ ಗಂಡು ಮಕ್ಕಳು? ಈ ಜ್ಯೋತಿಷ್ಯರು ಕೊಟ್ಟಂತ ಡೇಟ್ ಪ್ಲಸ್ ಅವರು ಅರಮನೆಗೆ ಬಂದಂತ ಡೇಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಅಲ್ಲಿ 2 ವರ್ಷ ಅವರ ಪ್ರಯಾಣ ಇತ್ತು. ಅಂದ್ರೆ 1 ವರ್ಷ 10-11 ತಿಂಗಳವರೆಗೂ ಇವರು ಪ್ರಯಾಣ ಮಾಡಿ ಯೇಸುವನ್ನ ಹುಡುಕೊಂಡು ಹೋಗಿದ್ದು. 1 ದಿವಸ ಇಲ್ಲ, 1 ವರ್ಷ ಇಲ್ಲ, 1 year 11 months, 1 ವರ್ಷ 11 ತಿಂಗಳು
ಯೇಸುವನ್ನು ಹುಡ್ಕೊಂಡು ಹೋಗಿದಾಗ ಫ್ಲೈಟ್ ಇಲ್ಲ, ಟ್ರೈನ್ ಇಲ್ಲ, ಯಾವುದೂ ಇಲ್ಲ. ಇವರು ನಡ್ಕೊಂಡು ಜ್ಞಾನಿಗಳು ಒಂಟೆಯಲ್ಲಿ ಹೋಗಿ ಯೇಸುವನ್ನು ಹುಡ್ಕೊಂಡು ಹೋಗಿ ಸಿಕ್ಕಿದ್ದು ಯೇಸು 1 ವರ್ಷ 11 ತಿಂಗಳು. ಅದಕ್ಕೆ ಅವನು ಕ್ಯಾಲ್ಕುಲೇಟ್ ಮಾಡಿ 2 ವರ್ಷಕ್ಕೆ ಮೀರದಂತ ಎಲ್ಲ ಗಂಡು ಮಕ್ಕಳನ್ನ ಕತ್ತರಿಸು. ಬಲಗೈ ಮೇಲೆ ಮಾಡಿ ಪ್ರೇಸ್ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಯ್ತಾ? ಅರ್ಥ ಆಗದಿದ್ರೆ ಮನೆಗೆ ಸ್ವಲ್ಪ ಹೋಗಿ ಬೈಬಲ್ ಓದ್ರಿ. 2 ವರ್ಷಕ್ಕೆ ಮೀರದಂತ ಗಂಡು ಮಕ್ಕಳನ್ನ ಯಾಕೆ ಕೊಲ್ಲಿಸ್ಬೇಕು? ಡೇಟ್, ಕೇಳಿದಂಥ ಡೇಟ್ ಕ್ಯಾಲ್ಕುಲೇಟ್ ಮಾಡಿ ತೀರ್ಮಾನಿಸೋಣ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರೇ, ಸ್ಟಾರ್ ಸೂಚಿಸಿದ್ದು ಯೇಸು ರಕ್ಷಕ ಎಂಬುದಾಗಿ. ಅದಕ್ಕೆ ಇನ್ನೂ ವಾಕ್ಯ ಕೊಡಬೇಕು ಅಂತ ಇಷ್ಟ, ನನಗೆ ಟೈಮ್ ಇಲ್ಲ. ಈ ಸ್ಟಾರ್ ಬಗ್ಗೆ ನೀವು ನಕ್ಷತ್ರ ಮನೆ ಮೇಲೆ ಹಾಕೋದು ದಯವಿಟ್ಟು ಕುಡಿಯೋರ ಮನೆಯಲ್ಲಿ ಹಾಕ್ಬೇಡ್ರಿ. ಕುಡಿಯೋರ ಮನೆಯಲ್ಲಿ ಸ್ಟಾರ್ ಹಾಕ್ಬೇಡ್ರಿ. ಮೇಲೆ ಸ್ಟಾರ್, ಕೆಳಗೆ ಬಾರ್ ಆಗಬಾರ್ದು. ಮೇಲೆ ಸ್ಟಾರ್ ಹಾಕೋದು ಕರೆಕ್ಟ್, ಅಲ್ಲಿ ಯೇಸು ಸ್ವಾಮಿ ಇದ್ದಾರೆ ಅಂತ ಸೂಚಿಸುವಂಥದ್ದು. ಆದರೆ ಒಳಗೆ ಚೇಸ್ ಭಯಂಕರ ನಷ್ಟಪಟ್ಟು ಹೋಗ್ತಾರೆ. ನನ್ನ ಒಂದು ಪ್ರೇಯರೇ ಅದು. ಯಾರ ಮನೆಯಲ್ಲಿ ಕ್ರಿಸ್ಮಸ್ಸಿಗೆ ಕುಡಿತಾರೋ, ಅವ್ರ ಮನೆ ಬಾರಾಗಿ ಕುಡಿಸ್ತಾರೋ, ದೇವನ ವಾಕ್ಯ ಆ ಮನೆ ಯಾವ ಕಾರಣಕ್ಕೂ ಉದ್ಧಾರ ಇಲ್ಲ, ಉದ್ಧರಿಸೋದಲ್ಲ. ಅದಕ್ಕಾಗಿ ಪ್ರಾರ್ಥಿಸ್ರೆ. ಯೇಸುವನ್ನು ಹುಡ್ಕೊಂಡೋಗಿದ್ದು ಜ್ಞಾನಿಗಳು 1 ವರ್ಷ 11 ತಿಂಗಳು. ಆ ಜ್ಞಾನ, ವಿವೇಕ, ಅರಿವು ಕೊಟ್ಟದ್ದು ಸೇನಾಧೀಶ್ವರನಾದ ಸರ್ವೇಶ್ವರ. ಅವರು ಅಡ್ಡ ಬಿದ್ದು ಅವರು ಮುನ್ಸೂಚಿಸುವಂಥ ಆ ಸಾಂಕೇತಿಕವಾಗಿ ಕೊಟ್ಟಂಥ ಈ 3 ಗಿಫ್ಟ್, ಚಿನ್ನ, ಸುಗಂಧ ದ್ರವ್ಯ, ರಕ್ತಗೋಳ, ಇದು ಸೂಚಿಸುವಂಥದ್ದು ಕ್ರಿಸ್ತನ ಆ ಪರಿಶುದ್ಧತೆಯನ್ನು. ಅದಕ್ಕಾಗಿ ಪ್ರಾರ್ಥಿಸರಿ. ಕಾರಣ ಯೇಸು ಹುಟ್ಟಿದ್ದು 2025 ವರ್ಷ. ಈ ವರ್ಷ ಜೂಬ್ಲಿ ವರ್ಷ, 2025 ವರ್ಷ ಕರೆಕ್ಟ್ ಯೇಸು ಸ್ವಾಮಿ ಹುಟ್ಟಿದಂಥ ವರ್ಷ ಇದು. ಪ್ರಾರ್ಥಿಸ್ರೆ. ನಿಮ್ಮ ಕುಟುಂಬಗಳಲ್ಲಿ ದೇವನು ಯಥೇಚ್ಛವಾಗಿ ಕ್ರಿಸ್ತನ ಅಭಿಷೇಕವನ್ನು ಅನುಗ್ರಹಿಸಲಿ. ಕ್ರಿಸ್ತನ ಆ ಪರಿಶುದ್ಧತೆ ನಿಮ್ಮ ಕುಟುಂಬದಲ್ಲಿ ಇರಲಿ. ಅದಕ್ಕಾಗಿ ಹೆಚ್ಚಾಗಿ ಪ್ರಾರ್ಥಿಸ್ರಿ. ಹಾಗೂ ಕುಡಿಯೋರಿಗಾಗಿ ಪ್ರಾರ್ಥಿಸಿ. ಕುಡುಕ್ತನ ಬಿಡಬೇಕು. ಮನೆಗಳಲ್ಲಿ ಎಷ್ಟೋ ಕುಟುಂಬಗಳಲ್ಲಿ ಕ್ರಿಸ್ಮಸ್ ನೆಮ್ಮದಿಯಾಗಿ ಮಾಡಲಿಕ್ಕಿಲ್ಲ. ಅವ್ರ ಮನೆಗಳಲ್ಲಿ ಜಗಳ. ಕುಡಿದ ಮೇಲೆ ಯಾರ ಮನೆಯಲ್ಲಾದರೂ ಸಮಾಧಾನ ಇರ್ತದ? ಹಲೋ, ಸಮಾಧಾನ ಇರಲ್ಲ. ಕುಡಿಯೋರ ಮನೆ, ನನ್ನ ಪ್ರಾರ್ಥನೆಯೇ ಅದು. ತಲೆನೇ ಎತ್ತಬಾರದು ಅಂತಲೇ ಪ್ರಾರ್ಥನೆ ಮಾಡ್ತೇನೆ. ತಲೆ ಎತ್ತಬಾರ್ದು ಕುಡುಕರ ಮನೆಯಲ್ಲಿ. ಕಾರಣಕ್ಕೆಂದರೆ ಮಕ್ಕಳು, ಹೆಂಡತಿ ನಾನಾ ಪ್ರಶ್ನೆಯಲ್ಲಿ ಸಿಲ್ತಾರೆ. ಆ ಕ್ರಿಸ್ಮಸ್ ಎಷ್ಟೋ ಮನೆಯಲ್ಲಿ ಅಡುಗೆ ಮಾಡಿದ್ದು ಊಟ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಾಡಬೇಡ್ರಿ. ಏಕೆಂದರೆ ಇದು ಟೆಲಿಕಾಸ್ಟ್ ಆಗ್ತದೆ. ನೋಡಿದವರು ನೀವು ನೋಡಿ, ಅದಾದಮೇಲೆ ಫಾರ್ವರ್ಡ್ ಮಾಡಿರಿ, ಅನೇಕರು ನೋಡಲಿ. ನಿಮ್ಮ ಕುಟುಂಬಗಳಲ್ಲಿ ಅನೇಕ ವ್ಯಕ್ತಿಗಳಿಗೆ ಕಳಿಸ್ಕೊಡ್ರಿ. ಈ ಗ್ರೀಟಿಂಗ್ಸನ್ನು ಕಳಿಸ್ಕೊಡ್ರಿ. ನೀವು ಕಳಿಸೋದಂಥ ಗ್ರೀಟಿಂಗ್ ನೋಡ್ತಾರೆ, ಬಿಸಾಕ್ತಾರೆ. ಬಟ್ ಮನ ಮುಟ್ಟುವಂಥ ದೇವನ ಸಂದೇಶವನ್ನು ಕೇಳಿ. ಯಾವ ಮನೆಯಲ್ಲೂ ಕುಡಿತ, ನಾನಾ ರೀತಿಯ ಪ್ರಶ್ನೆಗಳು ಇರ್ಕೊಡು. ಅದಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳ್ರಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈ ವರ್ಷದ ಈ ಜೂಬ್ಲಿ ಹಬ್ಬ, ಈ ಯೇಸು ಕ್ರಿಸ್ತನ ಹುಟ್ಟು ಮತ್ತು ಆತನ ಜನನ ನನಗೆ ರಕ್ಷಣೆಯನ್ನು, ಬಿಡುಗಡೆಯನ್ನು, ಮಾನಸಾಂತರವನ್ನು ಕೊಡಲಿ ಎಂಬುದಾಗಿ ಒಂದು ಹೊಸ ಸೃಷ್ಟಿಯಾಗಿ ಲೋಕಕ್ಕೆ ಭಯಪಡಬೇಡ್ರಿ. ಕಾರಣಕ್ಕೆಂದರೆ ಚಾರಿತ್ರಿಕವಾಗಿ ಬರೆದಂಥ ಈ ಒಂದು ವಾಕ್ಯವನ್ನು ನಾವು ನಂಬಲ್ಲ ಅಂತ ಹೇಳಿದ್ರೆ ಇನ್ನು ಏನನ್ನ ನಂಬ್ತೀರ ನೀವು? ಸುಳ್ಳು, ಮೋಸ, ವಂಚನೆ ಇದನ್ನೇ ನಂಬ್ತೀರಿ? ಚಾರಿತ್ರಿಕವಾಗಿ ಬರೆದಂಥ ಇದು ಯಾವ ಕಾರಣಕ್ಕೂ ಕಟ್ಟುಕತೆ ಅಲ್ಲ, ಕಟ್ಟುಕತೆ ಸ್ಟೋರಿಗಳಲ್ಲ. ಇದು ಸಾಕ್ಷಾತ್ ಪರಿಶುದ್ಧವಾದ ಆತ್ಮನ ಪ್ರೇರಣೆಯಿಂದ ಬರೆದಂಥ ಬುಕ್. ಇದಕ್ಕಾಗಿ ಅಸಡ್ಡೆ ಮಾಡಬೇಡ್ರಿ. ಇಲ್ಲಿ ಲಾಭಕ್ಕಾಗಿ ಯಾರು ಬರಬೇಡ್ರಿ. ಲಾಭಕ್ಕಾಗಿ ಅಂದರೆ ಗೊತ್ತಾ? ಇಲ್ಲಿ ಯಾರೋ ಹೇಳಿದ್ದಾರೆ ದೆವ್ವ ಹಿಡ್ಕೊಂಡಿತ್ತು, ದೆವ್ವ ಬಿಡಿಸ್ತಾರೆ, ಹೋಗ್ರಿ. ಇಲ್ಲಿ ದೆವ್ವ ಬಿಡಿಸೋದು ನಾನಲ್ಲ, ಪ್ರಾರ್ಥನೆ ಅಷ್ಟೇ. ವಾಕ್ಯ ನಿಮಗೆ ದೆವ್ವ ಯಾಕೆ ಹಿಡ್ಕೊಳ್ತು, ನಿಮ್ಗೆ ಯಾಕೆ ಪ್ರಾಬ್ಲಮ್ ಆಯಿತು ಅಂತ ಹೇಳಿದರೆ, ನೀವು ಈ ಒಳ್ಳೆ ವಾಕ್ಯವನ್ನು ಕೇಳಿ ಮಾನಸಾಂತರ ಆಗ್ರಿ ಅಂತ ದೇವ್ರು ನಿಮ್ಮನ್ನು ಕಳಿಸಿದ್ದು. ಇದಾದ್ಮೇಲೆ, ಒಳ್ಳೇದಾದ್ಮೇಲೆ ಟಾಟಾ ಬಾಯ್ ಬಾಯ್ ಹೇಳಿ
ನೀವು ತಿರುಕೊಂಡು ಹೋದ್ರೆ ಒಂದು ದಿನ ಲೆಕ್ಕ ಕೊಡಬೇಕು, ಲೆಕ್ಕ ಒಪ್ಪಿಸ್ಬೇಕು. ಈ ಲೆಕ್ಕವೇ ಭಯಂಕರ ತೀಕ್ಷ್ಣವಾಗಿರ್ತದೆ. ಅದಕ್ಕಾಗಿ ಬಂದವರು ದೇವನ ಅಭಿಷೇಕವನ್ನು ಪಡ್ಕೊಳ್ರಿ. ಎಲ್ಲರೂ ಎದ್ದು ನಿಲ್ಲೋಣ. ನಿಮ್ಮ ಕುಟುಂಬಗಳನ್ನು ಸಮರ್ಪಿಸಿ ಕೊಡುತ್ತಾ, ಏನೆಲ್ಲ ಈ ವರ್ಷ ದೇವರು ನಮಗೆ ಒಳ್ಳೆಯದನ್ನ ಮಾಡಿದಾರ, ಒಳ್ಳೆಯದನ್ನ ದೇವರು ನಮಗೆ ಮಾಡ್ಯಾರ. ದೇವರು ಯಾವ ಕಾರಣಕ್ಕೂ ಕೆಟ್ಟದನ್ನ ಮಾಡೋದಿಲ್ಲ. ನಮಗೆ ಕೆಟ್ಟದಾಗಿದೆ ಅಂತ ಹೇಳಿದ್ರೆ ನಮ್ಮ ಪಾಪ ಪ್ಲಸ್ ದೇವನ ಪರೀಕ್ಷೆ. ನಮ್ಮ ಪಾಪವೇ ನಮಗೆ ಕೇಡನ್ನ, ನಮ್ಮ ಪಾಪವೇ ನಮ್ಮನ್ನ ನಾಶನಕ್ಕೆ, ನಮ್ಮ ಪಾಪವೇ ನಮಗೆ ರೋಗವನ್ನ, ನಮ್ಮ ಪಾಪವೇ ದುರಾತ್ಮ ಶಕ್ತಿಯೋ ಮಾಟ ಮಂತ್ರ ಏನೇ ಮಾಡಿದ್ರು ಅದು ನಮಗೆ ಅಟ್ಯಾಕ್ ಆಗುವಂಥದ್ದು ನಾವು ಪಾಪದಲ್ಲಿದ್ದಾಗ. ಪರಿಶುದ್ಧತೆಯಲ್ಲಿದ್ದಾಗ ಒಂದು ತಿಳ್ಕೊಳ್ರಿ, ಯಾವ ಕಾರಣಕ್ಕೆ ಯಾವುದು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮನ್ನ. ಅದಕ್ಕಾಗಿ ಈ ಕ್ಷಣ ದೇವನಿಗೆ ಒಪ್ಪಿಸಿಕೊಡಿ. ನಾನು ಎಲ್ಲಿ ಎಡವಿದ್ದೇನೆ, ನಾನು ಎಲ್ಲಿ ಮೋಸ ಹೋಗ್ತಿದ್ದೇನೆ, ನಾನು ಯಾರಿಗೆ ಮೋಸ ಮಾಡ್ತಾ ಇದ್ದೇನೆ, ನನಗೇ ನಾವು ಮೋಸ ಮಾಡ್ಕೊಳ್ತಿದ್ದೀವಿ ಎಂಬುದಾಗಿ ಚಿಂತಿಸ್ರಿ. ಕಾರಣಕ್ಕೆಂದರೆ ಪಾಪ ಮಾಡುವಂಥ ಈ ಪಾಪದ ಕಾರ್ಯ ನಮ್ಮನ್ನೇ ನಾವು ಮೋಸಗೊಳಿಸಿಕೊಳ್ಳುವಂಥದ್ದು. ಅದಕ್ಕಾಗಿ ಎಷ್ಟೋ ವರ್ಷ ಕ್ರಿಸ್ಮಸ್ ಅನ್ನು ಮಾಡಿದ್ದೇವೆ, ಆದರೆ ಮನ ಪರಿವರ್ತನೆ ನನಗೆ ಆಗಿದೆಯಾ? ಎಷ್ಟೋ ಹಬ್ಬಗಳನ್ನು ಮಾಡಿದ್ದೇವೆ, ಹಬ್ಬದಿಂದ ಹಬ್ಬಕ್ಕೆ, ವರ್ಷದಿಂದ ವರ್ಷಕ್ಕೆ, ತಿಂಗಳಿಂದ ತಿಂಗಳಿಗೆ ನಾನು ಪರಿವರ್ತನೆ ಹೊಂದಿದ್ದೀನಾ? ಒಳ್ಳೆಯವನಾಗಿದ್ದೇನಾ? ಒಳ್ಳೆಯವಳಾಗಿದ್ದೇನಾ? ಇದನ್ನೇ ಕೇಳ್ಕೊಳ್ರಿ. ಕೆಟ್ಟದನ್ನು ತೊರೆದು ನೀತಿವಂತನಾಗಿ ಯಾರು ಆಗ್ತಾರೋ, ದೇವನ ವಾಕ್ಯ ಹೇಳ್ತದೆ, ನನ್ನ ಸಾಮ್ರಾಜ್ಯ ನಿನ್ನಲ್ಲಿ. ಆ ನಕ್ಷತ್ರ ನಿಂತಿದ್ದು ಪೂರ್ವ ದಿಕ್ಕಿನಲ್ಲಿ ಕಾಣಿಸಿಕೊಂಡಂಥ ನಕ್ಷತ್ರ ಯೇಸು ಹುಟ್ಟಿದಂಥ ಮನೆ ಮೇಲೆ ನಿಲ್ತು. ಏಕೆಂದರೆ ಅಲ್ಲಿ ಯೇಸು ಇದ್ದಾರೆ ಎಂಬುದಾಗಿ. ನಿನ್ನ ಹೃದಯದಲ್ಲಿ ಯೇಸು ಇರಲಿ, ನಿನ್ನ ಜೀವಿತದಲ್ಲಿ ಯೇಸು ಇರಲಿ. ಎಲ್ಲ ಕಷ್ಟ ಸಂಕಷ್ಟಗಳಿಂದ ಬೇರ್ಪಡಿಸುವಂಥ ಆ ದೇವನು ನಮ್ಮ ಹೃದಯದಲ್ಲಿ ಸದಾಕಾಲ ಜನಿಸಿದಂಥ ದೇವನು ನಮ್ಮನ್ನು ಮುನ್ನಡೆಸಲಿ ಎಂಬುದಾಗಿ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಅಗತ್ಯವನ್ನು ಕರ್ತನಿಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಳ್ಳಿ. ನಿಮ್ಮ ಅಗತ್ಯಗಳು ಏನಿದೆ ಕೇಳಿಕೊಳ್ಳ್ರಿ. ನಿಮ್ಮ ಕುಟುಂಬದಲ್ಲಿ ನಾನಾ ಪ್ರಶ್ನೆ, ನಿಮ್ಮಲ್ಲಿ ನಡೆದಂಥ ಕಹಿ ಘಟನೆಗಳು, ನಿಮ್ಮ ಕುಟುಂಬದಲ್ಲಿ ದೇವರು ಮಾಡಿದಂಥ ಒಳ್ಳೆಯ ಕಾರ್ಯಗಳು ಹಾಗೂ ಒಳ್ಳೆಯ ದಿನಗಳು, ಹೇಳಲು ಅಸಾಧ್ಯವಿಲ್ಲದಂಥ ನಾನಾ ರೀತಿಯ ರೋಗಗಳಿಂದ ನನ್ನನ್ನು ತಪ್ಪಿಸಿದಂಥ ದೇವನು, ಮಾಟ ಮಂತ್ರ ಕಟ್ಟು ಶೂನ್ಯ ಮಾಯೆಗಳಿಂದ ನಮ್ಮನ್ನು ನಮ್ಮ ಕುಟುಂಬವನ್ನು ಸಂರಕ್ಷಿಸಿದಂಥ ದೇವನು, ನಮ್ಮನ್ನು ಅನೇಕ ರೀತಿಯಲ್ಲಿ ಆಕ್ಸಿಡೆಂಟ್ಗಳು ಆಗಿರ್ಬೋದಾಯಿತು, ಅನೇಕ ರೋಗಗಳು ನಮ್ಮನ್ನು ಮುಟ್ಟಬಹುದಾಗಿತ್ತು, ಆದರೆ ಎಲ್ಲದರಿಂದ ತಪ್ಪಿಸಿದಾರ ದೇವನು. ಅವರ ಪರಿಶುದ್ಧವಾದಂಥ ಪೌಳಿ ಗೋಡೆಯನ್ನು ಕಟ್ಟಿ ನಮ್ಮ ಸುತ್ತಲೂ ಕಾಪಾಡಿದಂಥ ದೇವನಿಗೆ ನಮ್ಮನ್ನು ಬಿಟ್ಟು ಕೊಡುತ್ತಾ ನಿಮ್ಮ ಕುಟುಂಬವನ್ನು ಸಮರ್ಪಿಸಿ, ಮುಂದಿನ ವರ್ಷಗಳಲ್ಲಿ ಅನೇಕರನ್ನ ನಾನು ಪರಿಶುದ್ಧವಾದಂಥ ಈ ವಾಕ್ಯಕ್ಕೆ ಕರೆದುಕೊಂಡು ಬರ್ತೇನೆ. ನಾನು ಸಹ ರಕ್ಷಣೆ ಹೊಂದಿಕೊಳ್ತೇನೆ, ನಾನು ಸಹ ಒಂದು ಉತ್ತಮವಾದಂಥ ಒಂದು ದೈವ ಮಗನಾಗಿ ಮಗಳಾಗಿ ನಾನು ಬದುಕ್ತೇನೆ ಎಂಬುದಾಗಿ ಪ್ರಮಾಣ ಮಾಡುತ್ತಾ ನಾವೆಲ್ಲರೂ ಸೇರಿ ಕರ್ತನನ್ನು ಸ್ತುತಿಸೋಣ. ದೇವನು ನಮ್ಮೆಲ್ಲರನ್ನ ಈ ರಾತ್ರಿ ಅಭಿಷೇಕಿಸಲಿ, ನಾವು ಕೇಳಿದಂಥ ವರದಾನವನ್ನು ದೇವನು ಅನುಗ್ರಹಿಸಿಕೊಡ್ಲಿ ಎಂಬುದಾಗಿ. ಇವತ್ತು ಬೆಳಗ್ಗೆ ತಮಿಳುನಾಡಿಂದ ಒಂದು ಫೋನ್ ಬಂದು, ನಾನು ಹೇಳಿದೆ ಯಾರು? ನನ್ನ ಮನೆಯಲ್ಲಿ ಒಂದು ಹುಡುಗಿ ಇದ್ದಾಳೆ, ಅವರ ಅಕ್ಕ, ಆಕೆ ತಮಿಳುನಾಡಲ್ಲಿ ಮದುವೆ ಆಗಿದೆ. ನಿನ್ನೆ ರಾತ್ರಿ ಅವಳು ಎದ್ದು ಕೂತ್ಕೊಂಡ್ಲಂತ. ಏನಕ್ಕೆ ಎದ್ದು ಕೂತ್ಕೊಂಡೆ ಅಂದರೆ, ಬ್ರದರ್, ಯೇಸು ಸ್ವಾಮಿ ಎರಡನೇ ಬರೋಣ ಬಂದಾಯ್ತು. ಎಲ್ಲಿ ನೋಡಿದ್ರು ಸಾವು ನೋವುಗಳು, ಅಳುವಂಥದ್ದು. ಅದಾದ್ಮೇಲೆ ಒಂದು ಕಡೆ ಆ ದೇವನನ್ನು ಕೊಂಡಾಡುವಂಥ ಒಂದು ಜನ, ಇನ್ನೊಂದು ಕಡೆ ಗೋಳಾಡುವಂಥ ಜನ. ಬ್ರದರ್, ನನಗೆ ಭಯ, ಯಾವಾಗ ಬರ್ತಾರೆ ಅಂತ ಕೇಳಿದೆ. ನನ್ನ ಕೇಳಿದ್ಲು. ನಾನು ಹೇಳಿದೆ, ಬರುವಾಗ ಬರ್ತಾರೆ, ಆದರೆ ಯೇಸು ಸ್ವಾಮಿಯ ಬರುವಣ ತಂದೆಯಾದಂಥ ದೇವನಿಗೂ ಮಗನಿಗೂ. ನೋಡ್ರಿ, ಇಲ್ಲಿ ದೇವನ ವಾಕ್ಯ ಹೇಳ್ತದೆ, ಮಗನಿಗೂ ಸಹ ಈ ಸೀಕ್ರೆಟ್ ಗೊತ್ತಿಲ್ಲ. ಅಂದರೆ ಅಷ್ಟು ಸೀಕ್ರೆಟ್ ಯೇಸು ಸ್ವಾಮಿ ಬರುವಂಥ ಕಾರ್ಯ. ನಾನು ಕಳ್ಳನಂತೆ ಬರ್ತೇನೆ ಎಂಬುದಾಗಿ. ಯಾವ ರೀತಿಯಲ್ಲಿ ಬರ್ಬೋದು? ಅದಕ್ಕೆ ಸೂಚನೆಯೇ ನೀವು ಲೂಕನ ಶುಭ ಸಂದೇಶದಲ್ಲಿ 23, 24, 25 ಈ 3 ಅಧ್ಯಾಯಗಳಲ್ಲಿ ಆತನ ಬರುವಣದ ಬಗ್ಗೆ ಹಾಗೂ ದಾನಿಯೇಲ್ ಪ್ರವಾದನ ಗ್ರಂಥದಲ್ಲಿ ಲಿಖಿತವಾಗಿರ್ತಕ್ಕಂಥ ಕಾರ್ಯಗಳು,
ಅದಕ್ಕಾಗಿಯೇ ಲೆಕ್ಕ ಹಾಗೂ ಕಾಲ ಎಲ್ಲವೂ ಬರೆಯಲ್ಪಟ್ಟಿದೆ. ಅತಿ ಶೀಘ್ರದಲ್ಲಿ ಸ್ವಾಮಿ ಬರಲಿಕ್ಕಿದ್ದಾರೆ. ಲೋಕವು, ಲೋಕದ ಕಾರ್ಯಗಳು ಗತಿಸಿ ಹೋಗ್ತದೆ ಎಂಬುದಾಗಿ. ಗತಿಸಿ ಹೋಗುವಂಥ ಲೋಕದ ಕಾರ್ಯ, ಅದಕ್ಕಾಗಿ ಗತಿಸಿ ಹೋಗುವಂಥ ಈ ಅಳಿದು ಹೋಗುವಂಥ ಲೋಕದಲ್ಲಿ ನಾವು ಪರಿಶುದ್ಧವಾಗಿದ್ದಂಥ ಜನರನ್ನು ದೇವನು ಎತ್ತಲ್ಪಡುವಂಥ ದಿನ. ಅದಕ್ಕಾಗಿ ಪ್ರಾರ್ಥಿಸ್ರಿ. ಹಾಡು ಕಡೆಯ ಚರಣ, ಯಾರ್ಯಾರು ಸಿದ್ಧರಾಗಿದ್ದಾರೋ ಅವರಿಗೆ ಅಂಥ ಸಂತೋಷ ಅಂತ. ಯಾರು ಸಿದ್ಧರಾಗಿಲ್ಲ ಅವರೆಲ್ಲರಿಗೂ ಬಹಳ ದುಃಖಕರ. ಕಾರಣ ಏಕೆಂದರೆ ಮರಣ ಎಂಬುದು ಅನಿರೀಕ್ಷಿತ. ಈ ಮರಣವೇ ತಿಳ್ಕೊಳ್ರಿ ಸೆಕೆಂಡ್ ಕಮ್ಮಿಂಗ್ ಎಂಬುದಾಗಿ. ಮರಣ ಎಂಬುದು, ಅದಕ್ಕಾಗಿ ಲೋಕವು ಗತಿಸಿ ಹೋಗುವಂಥ ನಮ್ಮ ಈ ಆಸ್ತಿ ಅಂತಸ್ತು ಯಾವುದು ಪರ್ಮನೆಂಟ್ ಇಲ್ಲ. ನಿಮ್ಮ ಆತ್ಮ ಶುದ್ಧ ಮಾಡಿಕೊಳ್ಳ್ರಿ. ನಿಮ್ಮ ಆತ್ಮದಲ್ಲಿ ದೇವನ ಪ್ರಸನ್ನತೆ ಇರಲಿ, ದೇವನ ಆಶೀರ್ವಾದ ನಿಮಗೆಲ್ಲರಿಗೂ ಇರಲಿ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಪರಿಶುದ್ಧ ದೇವನೇ, ಜೀವದ ಒಡೆಯನೇ, ಸಕಲ ಸೃಷ್ಟಿಯ ಸಮಸ್ತನೇ, ಇದೋ ನಿನ್ನ ಪರಿಶುದ್ಧ ಸಾನ್ನಿಧ್ಯಕ್ಕೆ ನಿನ್ನ ಪ್ರಿಯ ಮಕ್ಕಳನ್ನ, ನಮ್ಮೆಲ್ಲರನ್ನ ನನಗಾಗಿ ಪ್ರಾರ್ಥಿಸಿ ಎಂಬುದಾಗಿ ಕೇಳಿಕೊಂಡ ಪ್ರತಿಯೊಬ್ಬರನ್ನ, ಕುಟುಂಬಸ್ಥರನ್ನ ಹಾಗೂ ನಿಮ್ಮನ್ನ ಅರಿಯದಂಥ ವ್ಯಕ್ತಿಗಳನ್ನ ಸಹ ಸಮರ್ಪಿಸಿ ಪ್ರಾರ್ಥಿಸಿದ್ದೇವೆ ಸ್ವಾಮಿ. ಕರ್ತನೇ, ನಿನ್ನ ನಾಮದ ನಿಮಿತ್ತವಾಗಿ ನಿಮ್ಮ ವಾಕ್ಯವನ್ನ ಕೇಳದೇ ಇರತಕ್ಕಂಥ, ಬೋಧಿಸದೇ ಸಾಧ್ಯವಾಗದಂಥ ಸಂದರ್ಭದಲ್ಲಿ ಇದೋ ಕರ್ತನೆ ಒಂದೊಂದು ವ್ಯಕ್ತಿಗಳನ್ನ ಆಶೀರ್ವದಿಸಿ ಅನುಗ್ರಹಿಸಿ, ಆ ಥರ ಅವರನ್ನ ಎಬ್ಬಿಸಲ್ಪಟ್ಟು ಬೋಧಿಸದೆ ಕೇಳದೆ ಇರ್ತಕ್ಕಂಥ ನಿನ್ನ ವಾಗ್ದಾನದ ವಾಕ್ಯಗಳನ್ನ ಕೇಳುವಂತೆಯೂ ಬೋಧಿಸಲ್ಪಡದೆ ಇರುವ ಜಾಗದಲ್ಲಿ ಬೋಧಿಸುವಂತ ಕೃಪಾ ಆಶೀರ್ವಾದವನ್ನ ವರವಾಗಿ ಕಾಣಿಸು ಕರ್ತನೆ. ನಮ್ಮ ಒಬ್ಬೊಬ್ಬರನ್ನ ಉಪಯೋಗಿಸು, ನಾವೆಲ್ಲರೂ ನಿನಗೆ ಸಾಕ್ಷಿಯಾಗಿ ಜೀವಿಸುವಂತ ಕೃಪೆಯನ್ನ ಕಾಣಿಸು. ನಮ್ಮೆಲ್ಲರನ್ನ ಅನುಗ್ರಹಿಸಿ ಕೊಡು ಕರ್ತನೆ. ಯೆರೆಮೀಯನಿಗೆ ಹೇಳಿದ ಹಾಗೆ ನಿನ್ನ ನಾಲಿಗೆಯಲ್ಲಿ ನನ್ನ ವಾಕ್ಯವನ್ನು ಇಟ್ಟಿದ್ದೇನೆಂಬುದಾಗಿ ನಮ್ಮ ನಾಲಿಗೆಯಲ್ಲಿ ನಿನ್ನ ವಾಕ್ಯವನ್ನು ಇಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ಬರುವಂತ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಆ ಲೋಕದ ಶಕ್ತಿಗಳು, ಲೋಕದ ಕಾರ್ಯಗಳು, ಲೋಕದ ಆಮೇಶಗಳಿಂದ ನಮ್ಮನ್ನ, ನಮ್ಮ ಕುಟುಂಬವನ್ನ ತಪ್ಪಿಸು ಕರ್ತನೆ. ಇದೋ ನಿಮ್ಮ ಕಾವಲು ದೂತರನ್ನ ನನಗೆ ಕಾವಲಾಗಿರಿಸ್ತೇನೆ ಎಂಬುದಾಗಿ 34ನೇ ಕೀರ್ತನೆಯಲ್ಲಿ ನಮಗೆ ಹೇಳಿದ್ಯಲ್ಲ ಸ್ವಾಮಿ. ಇದೋ ಆ ವಾಗ್ದಾನವನ್ನ ನಮ್ಮಲ್ಲಿ ನೆರವೇರಿಸು. ಬರಲಿರುವಂತ ಎಲ್ಲಾ ದುರ್ಮರಣಗಳಿಂದ ನಮ್ಮನ್ನ ತಪ್ಪಿಸ್ರಿ. ಎಲ್ಲಾ ಮಾರಕವಾದ ರೋಗಗಳಿಂದ ನಮ್ಮನ್ನ ತಪ್ಪಿಸು ಕರ್ತನೆ. ಈ ವರ್ಷ ಇಡೀ ನಮಗೆ ಮಾಡಿದಂತ ಎಲ್ಲಾ ಉಪಕಾರಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ನಮ್ಮ ಕುಟುಂಬದವರನ್ನ ಆಶೀರ್ವದಿಸು, ನಮ್ಮ ಮಕ್ಕಳನ್ನ ಆಶೀರ್ವದಿಸು ಕರ್ತನೆ. ನಿಮ್ಮ ವಾಗ್ದಾನದ ವಾಕ್ಯವನ್ನು ತಿಳಿಯದೇ ಇರುವಂತ ವ್ಯಕ್ತಿಗಳನ್ನ ಸಹ ಆಶೀರ್ವದಿಸು ಕರ್ತನೆ. ಇದು ನಾವೆಲ್ಲರೂ ನಿಮಗೆ ಸಾಕ್ಷಿಯಾಗಿ ನಿಮ್ಮ ವಾಗ್ದಾನದ ವಾಕ್ಯವನ್ನು ಲೋಕಕ್ಕೆ ಸಾರುವಂತ ಸಾಧನವಾಗಿ ನಮ್ಮನ್ನ ಮಾರ್ಪಡಿಸು ಕರ್ತನೆ. ಮುಂಬರುವ ವರ್ಷಗಳಲ್ಲಿ, ಮುಂಬರುವ ತಿಂಗಳುಗಳಲ್ಲಿ ಕರ್ತನೆ, ನಿಮಗೆ ಸಾಕ್ಷಿಯಾಗಿ ಅನೇಕ ಮಕ್ಕಳನ್ನ ನಿನ್ನ ಬಳಿಗೆ ಕರೆದುಕೊಂಡು ಬರುವಂತ ಒಂದು ಒಳ್ಳೆ ಪ್ರೇಷಿತನಾಗಿ ನಮ್ಮನ್ನ ಮಾರ್ಪಡಿಸು. ನಾವು ನಿಮಗೆ ಒಪ್ಪಿಸಿಕೊಡ್ತಿದ್ದೇವೆ ಸ್ವಾಮಿ. ನಾವು ನಮ್ಮನ್ನೇ ಬಿಟ್ಟು ಕೊಡುತ್ತಿದ್ದೇವೆ ಸ್ವಾಮಿ. ಎಲ್ಲಾ ಕೆಟ್ಟ ಕಾರ್ಯಗಳನ್ನು ನಾವು ಬಿಟ್ಟು ಕೊಡುತ್ತಿದ್ದೇವೆ ಸ್ವಾಮಿ. ಎಲ್ಲಾ ಲೋಕದ ಶಕ್ತಿಗಳಿಂದ ನಮ್ಮನ್ನ ಬೇರ್ಪಡಿಸು ಕರ್ತನೆ. ಎಲ್ಲಾ ಅಶುದ್ಧತೆಯಿಂದ ಬೇರ್ಪಡಿಸು, ಕೆಟ್ಟ ಸ್ವಭಾವಗಳಿಂದ ಬೇರ್ಪಡಿಸು, ಎಲ್ಲಾ ಕೆಟ್ಟ ತನದಿಂದ ನಮಗೆ ಬೇರ್ಪಡಿಸು ಕರ್ತನೆ. ಕೆಟ್ಟ ಸಾವಾಸದಿಂದ ನಮ್ಮನ್ನ ಬೇರ್ಪಡಿಸು. ಬರಲಿರುವಂತ ದುರ್ಮರಣಗಳಿಂದ ನಮ್ಮನ್ನ ತಪ್ಪಿಸು ಕರ್ತನೆ. ಯಾವ ಕಾರಣಕ್ಕೂ ನಮಗೆ, ನಮ್ಮ ಕುಟುಂಬಕ್ಕೆ ಇದೋ ನಿನ್ನ ಪರಿಶುದ್ಧವಾದಂತ ವಾಕ್ಯಕ್ಕೆ ಕಳಂಕ ತರದಂತೆ ಪ್ರತಿಯೊಂದು ವ್ಯಕ್ತಿಯು ನಿನ್ನ ವಾಕ್ಯದ ಅಡಿಯಲ್ಲಿ ಜೀವಿಸುವಂತ ಕೃಪೆಯನ್ನ ಕರುಣಿಸಿಕೊಡು ಕರ್ತನೆ. ಲೋಕದಲ್ಲಿ ಸಮಾಧಾನವನ್ನ ಕರುಣಿಸು. ಪ್ರತಿಯೊಂದು ರಾಜ್ಯಕ್ಕೆ ವ್ಯಕ್ತಿಗಳನ್ನ ಆಶೀರ್ವದಿಸು. ಅದೇ ರೀತಿಯಲ್ಲಿ ನಿನ್ನ ಸಭೆಯನ್ನು ಹಿಂಸಿಸುವಂತ ಎಲ್ಲಾ ದುಷ್ಟ ಆಲೋಚನೆ ಹೊಂದಿರುವಂತ ಅನೇಕ ಪಂಗಡಗಳನ್ನ, ಅನೇಕ ವ್ಯಕ್ತಿಗಳನ್ನ ಇದೋ ನಿನ್ನ ಪರಿಶುದ್ಧ ರಕ್ತದಲ್ಲಿ ತೊಳೆದು ಶುದ್ಧೀಕರಿಸು. ಇದೋ ಅವರು ಸಹ ನರಕಕ್ಕೆ ಹೋಗದಂತೆ, ಅವರು ಸಹ ನಿನ್ನ ಸಾನ್ನಿಧ್ಯವನ್ನು ಸೇರುವಂತ ಕೃಪೆಯನ್ನ ನಮ್ಮ ಪ್ರಾರ್ಥನೆ ಮೂಲಕ ಕರುಣಿಸಿಕೊಡು ಸ್ವಾಮಿ. ನಮ್ಮ ಈ ಪ್ರಭುವಾಣಿ ಮಿನಿಸ್ಟ್ರಿಯನ್ನು ಆಶೀರ್ವದಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ವರ್ಷ ಇಡೀ ನಮ್ಮನ್ನ ಕಾಪಾಡಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ವರ್ಷ ಇಡೀ ನಿನ್ನ ವಾಕ್ಯವನ್ನು ಸಾರುವುದಕ್ಕಾಗಿ ಸಹಾಯ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಈ ಜಾಗಗಳನ್ನು ಒದಗಿಸಿ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ.
ಕರ್ತನೆ, ನಮಗೆ ಈ ಸ್ಥಳವನ್ನು ಅನುಮಾಡಿ ಕೊಟ್ಟಂತ ಗುರುಗಳಿಗಾಗಿ ಸ್ತೋತ್ರ ಕರ್ತನೆ. ಇದೋ ನನ್ನ ಸಭೆಯನ್ನು ಆಶೀರ್ವದಿಸು ಕರ್ತನೆ, ನನ್ನ ಸಭೆಯನ್ನು ಊರ್ಜಿತ ಮಾಡು ಕರ್ತನೆ. ಇದೋ ಬಂದಿರುವಂತ ಪ್ರತಿಯೊಬ್ಬರನ್ನ ಆಶೀರ್ವದಿಸು ಕರ್ತನೆ. ಬರಲಿರುವಂತ ಒಂದೊಂದು ವ್ಯಕ್ತಿಯನ್ನು ಸಹ ಆಶೀರ್ವದಿಸು ಕರ್ತನೆ. ಬರಲು ಸಾಧ್ಯವಿಲ್ಲದಂತ ಒಂದೊಂದು ವ್ಯಕ್ತಿಗಳು ಸಹ ಬರುವಂತ ಮನಸ್ಸನ್ನ ಕರುಣಿಸಿಕೊಡು ಕರ್ತನೆ. ಯಾವ ಕಾರಣಕ್ಕೂ ಸಭೆಯನ್ನ ಬಿಟ್ಟು ಹೋದಂತ ಅನೇಕ ರೀತಿಯಲ್ಲಿ ಈ ಅನೈತಿಕ ಸಂಬಂಧಗಳಿಂದಲೂ ಹಾಗೂ ವಿಶೇಷವಾಗಿ ಸಭೆಯನ್ನ ಬಿಟ್ಟು ಆ ಲೋಕದ ಜನರೊಂದಿಗೆ, ಅಂದರೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿರ್ತಕ್ಕಂಥ ಇದೋ ಪ್ರತಿಯೊಂದು ವ್ಯಕ್ತಿಗಳನ್ನ, ಇದೋ ಓದಂತ ಒಂದೊಂದು ವ್ಯಕ್ತಿಗಳನ್ನ, ಗಂಡಾಗಲಿ ಹೆಣ್ಣಾಗಲಿ, ಮತ್ತೆ ಈ ಪರಿಶುದ್ಧವಾದ ಸಭೆಗೆ ಬಂದು ಸೇರುವಂತ ಕೃಪೆಯನ್ನ ಕರುಣಿಸಿ ಕೊಡಿಸ್ತಾವೆ. ಯಾವ ಕಾರಣಕ್ಕೂ ಇನ್ನು ಯಾರು ಹೋಗ್ಲಿಕ್ಕಿದ್ದಾರೋ, ಯಾರು ಸಭೆಯನ್ನ ಬಿಟ್ಟು ಕ್ರಿಸ್ತನನ್ನ ಬಿಟ್ಟು ನಿನ್ನ ತ್ಯಾಗವನ್ನ ನೆನೆಸದೆ ಯಾರೆಲ್ಲ ಹೋಗ್ಲಿಕ್ಕಿದ್ದಾರೋ, ಯಾರೆಲ್ಲ ಈ ಕೆಟ್ಟ ಆಲೋಚನೆಯನ್ನು ಮಾಡಿದ್ದಾರೋ ಕರ್ತನೆ, ಅವರೆಲ್ಲರಿಗೂ ನಿನ್ನ ಪರಿಶುದ್ಧ ನಾಮದಲ್ಲಿ ತಡೆದು ಅವರೆಲ್ಲರೂ ತಂದೆ ತಾಯಿಯ, ಕುಟುಂಬದ, ಸಮಾಜದ ಹಾಗೂ ನಿನ್ನ ತ್ಯಾಗದ ಮುಂದೆ ತಲೆಬಾಗುವಂತ ಕೃಪೆಯನ್ನ ಒಂದು ಯುವಕ ಯುವತಿಯರಿಗೆ ಅನುಗ್ರಹಿಸಿ ಕೊಡು ಸ್ವಾಮಿ. ಯಾವ ಕಾರಣಕ್ಕೂ ನಿಮ್ಮ ವಾಕ್ಯಕ್ಕೆ ವಿರೋಧವಾಗಿ ನಡೆಯದಂತೆ ಕಾಪಾಡು. ತಂದೆ ತಾಯಿಗೆ ದುಃಖವನ್ನು ತರದಂತೆ ಮಕ್ಕಳನ್ನ ಕಾಪಾಡು. ಎಲ್ಲ ಯುವಕ ಯುವತಿಯರನ್ನು ಆಶೀರ್ವದಿಸು ಕರ್ತನೆ. ಅವರ ಇಚ್ಛೆಗೆ ಅನುಸಾರವಾಗಿ ಜೀವಿಸದಂತೆ ನಿಮ್ಮ ಇಚ್ಛೆಗೆ ಅನುಸಾರವಾಗಿ ಅವರು ಜೀವಿಸುವಂತ ಕೃಪೆಯನ್ನ ಕರುಣಿಸಿಕೊಡು ಸ್ವಾಮಿ. ನಮಗೆ ಮಾಡಿದಂತ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ. ನಿನ್ನ ಪರಿಶುದ್ಧವಾದಂತ ಕೃಪೆ, ನಿಮ್ಮ ಆಶೀರ್ವಾದ ಸದಾ ಕಾಲ ನಮ್ಮಲ್ಲಿ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಮ್ಮೆಲ್ಲರನ್ನ ನಿಮ್ಮ ಕರಗಳಿಗೆ ಬಿಟ್ಟು ಕೊಡುತ್ತಾ ಪ್ರಾರ್ಥಿಸಿದ್ದೇನೆ. ಜೀವದ ಒಡೆಯನೇ, ಜೀವದ ಒಡೆಯನೇ, ಜೀವದ ಒಡೆಯನೇ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪರಿಶುದ್ಧ ದೇವನೇ, ಜೀವದ ಒಡೆಯನೇ, ಇಂದು ನಾವೆಲ್ಲರೂ ಸೇರಿ ಪ್ರಾರ್ಥಿಸಿದ್ದೇವೆ. ನಾಳೆ ನಾವು ಪ್ರಾರ್ಥಿಸುತ್ತೇವೋ ಇಲ್ಲವೋ ತಿಳಿಯದು. ನಮ್ಮ ಆಯುಸ್ಸಿನ 5 ಕಡೆ ದಿನ ಕಡೆ ರಾತ್ರಿ ಆಗಿರಬಹುದು. ಈ ದೇಹದಿಂದ ಆತ್ಮ ಕಳಿಚುವುದಲ್ಲಿ ನಮ್ಮೆಲ್ಲರನ್ನ ಸ್ವರ್ಗೀಯ ಸಾಮ್ರಾಜ್ಯಕ್ಕೆ ಹಕ್ಕು ಬಾಧ್ಯಸ್ಥರನ್ನಾಗಿ ಮಾಡಿರಿ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಪರಿಶುದ್ಧಾತ್ಮನ ನಾಮದಲ್ಲಿ ಆಮೆನ್.